ಮಾಡ್ತಿರ್ತೀನಿ. ಅದನ್ನ ಬಿಟ್ರೆ ಅದು ಹಿಂಗೆ ನನ್ನ ಊಟ ಅದನ್ನೇ ಬಿಡಕ್ಕಾಗುತ್ತಾ? ಮೊದಲು ಈ ವಿಧಿಚಿತ್ರ ತಂಡದವರಿಗೆ ಹಾಗೂ ಮಾಧ್ಯಮದ ಮಿತ್ರರವರಿಗೆ ಮತ್ತು ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತು ಧ್ವನಿಸುರುಳಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬಂದದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಎಸ್ಪೆಷಲಿ ಥ್ಯಾಂಕ್ ಯು ಸರ್, ಸೂರ್ಯಚಿಕಣ್ ಸರ್. ಈ ಸಿನಿಮಾದ ಬಗ್ಗೆ ಒಂದೆರಡು ಮಾತು ಮಾತಾಡಲೇಬೇಕಾಗುತ್ತೆ. ಕಾರಣ ಏನಂದ್ರೆ, ಈ ಸಿನಿಮಾದಲ್ಲಿ ಬಹಳ ವರ್ಕ್ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಅಂದ್ರೆ ಯಾವುದೋ ಬೇರೆ ಸಿನಿಮಾ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಆದ್ರೆ ಅದು ಲೇಟ್ ಆಗ್ತಾ ಹೋಯ್ತು. ಕಾರಣಾಂತರಗಳಿಂದ ಅದು ತೆರೆಗೆ ಅಂದ್ರೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಂತರ ನಾನು ಮತ್ತೆ ಅರುಣ್ ಮಾತಾಡ್ತಾ ಇರುವಾಗ, ಅಣ್ಣ ನಮ್ಮ ಮನೆಯಲ್ಲಿ ವಿಚಾರಿಸೋಣ, ನಾವು ಅಮ್ಮನಿಗೆ ಕೇಳೋಣ, ಏನಾದ್ರು ಓಕೆ ಮಾಡಿದ್ರೆ ಪ್ಲಾನ್ ಮಾಡಿ ಮಾಡೋಣ ಅಂತಂದ್ರು. ಆಗ ಹೋಗಿ ಕೇಳಿದಾಗ ಆ ಅಕ್ಕಗೆ ಒಂದ್ ಲೈನ್ ಕತೆ ಹೇಳಿದೆ ಅಷ್ಟೇ, ಈ ತರ ಇದೆ, ಈಗ ಮಾಡ್ಬೇಕು ಅನ್ಕೊಂಡೆ. ಅಣ್ಣನ ಹತ್ರ ಮಾತಾಡಿ ಹೇಳ್ತೀನಿ ಅಂತೇಳಿ ಈವ್ನಿಂಗ್ ಸಾಯಂಕಾಲ ಒಳಗಡೆ ಮಾತಾಡಿ ನನಗೆ ಹೇಳಿದ್ರು, ನೀವು ಸ್ಟಾರ್ಟ್ ಮಾಡಿ ಅಂತೇಳಿ. ಸೊ ನನ್ನ ಕಥೆಯನ್ನು ಕೇಳಿ ಮಾಡೋಣ ಅಂತ ಪ್ರೋತ್ಸಾಹ ಕೊಟ್ಟಂತ ಹನಸಿಯಮ್ಮ ಹಾಗೂ ಮತ್ತೆ ಆನಂದ್ ಅಟಿ ಇವರಿಗೆ ತುಂಬ ಧನ್ಯವಾದಗಳು. ಜೊತೆಯಲ್ಲಿ ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಂತ ಆರ್ಟಿಸ್ಟ್ ಗಳನ್ನ ಫೈನಲ್ ಮಾಡುವಾಗ ಶಕುಂತಲಾ ಮ್ಯಾನ್, ಯಾಕಂದ್ರೆ ಹೀರೋಯಿನ್ ಬಹಳ ಕಡೆ ಸರ್ಚ್ ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲಿ ಯಾವುದೇ ಒತ್ತಡ ಇಲ್ಲದಾಗ ಧೈರ್ಯವಾಗಿ ಯಾರಾದ್ರೂ ಒಬ್ಬರು ಆರ್ಟಿಸ್ಟ್ ಮನಸ್ಫೂರ್ತಿಯಾಗಿ ಸಿನಿಮಾ ಮಾಡ್ಬೇಕು, ಸಿನಿಮಾ ಮಾಡ್ತಾ ಇದ್ದೇನೆ, ಡೈರೆಕ್ಟರ್ ಏನೋ ಕಷ್ಟ ಪಡ್ತಾ ಇದ್ದೇನೆ, ನಾನು ಅದಕ್ಕೆ ಸಪೋರ್ಟ್ ಮಾಡ್ಬೇಕಂತ ಯಾರಾದ್ರೂ ತಿಳ್ಕೊಂಡು ಆಕ್ಟಿಂಗ್ ಮಾಡಿದ್ರೆ ಅದು ಓನ್ಲಿ ಫಾರ್ ಶಕುಂತಲಾ ಹೀರೋಯಿನ್. ಆಕ್ಚುಲಿ 20 to 25 ಡೇಸ್ ಮಾತ್ರಕ್ಕೆ ನಮ್ಗೆ ಶೆಡ್ಯೂಲ್ ಕೊಟ್ಟಿದ್ರು, ಬಟ್ 76 ಡೇಸ್ ಶೆಡ್ಯೂಲ್ ಶೂಟಿಂಗ್ ಆಯ್ತು. ಯಾವತ್ತೂ ಸರ್ ನೆಕ್ಸ್ಟ್ ಸಿನಿಮಾ ಏನು ಹೇಗೆ ನಾನು ಹೇಳಿದೆ ನಿಮ್ಗೆ 20 ದಿನ ಅಂತ ಯಾವುದೇ ತೊಂದರೆ ಕೊಡದಲ್ಲೇ ಮಾಡಿ ಸರ್, ನೀವೇನೋ ಕನ್ಸಿಟ್ಕೊಂಡು ಮಾಡ್ತಾ ಇದ್ದೀರಾ, ನಿಮ್ಗೆ ಏನ್ ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತಹ ನಮ್ಗೆ ಸಪೋರ್ಟ್ ಮಾಡಿದಂತಹ ಶಕುಂತಲಾ ಅವರಿಗೆ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಇನ್ನೂ ನಿಮ್ ಸಕ್ಸಸ್ ಆಗ್ಲಿ ಅಂತ ಬೇಡ್ಕೊಳ್ತೀನಿ. ನಂತರ ಇದಕ್ಕೆ ಈ ಸಿನಿಮಾ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ವಿಲನ್ ರೋಲ್. ಬೇರೆ ಬೇರೆ ಕಡೆ ಎಲ್ಲ ಸರ್ಚ್ ಮಾಡ್ತಾ ಇದ್ವಿ, ಆಗ ನನಗೆ ಕಣ್ಣಿಗೆ ಕಂಡಂತಂದ್ರೆ ಬಾಲರಾಜ್ ಸರ್. ಮನೆಯಲ್ಲಿ ಸಾಫ್ಟ್ನೆಸ್ ಇರಬೇಕು, ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ಬೇಕು, ಹೊರಗಡೆ ಮಾತ್ರ ಕ್ರೂರಿ ಮೃಗ ಅಂದ್ರೆ ಬಲಾಢ್ಯವಾಗಿರುವಂತವನು, ಮೋಸಗಾರ, ಆ ತರ ಇರುವಂತಹ ವ್ಯಕ್ತಿ ಬೇಕಾಗಿತ್ತು. ಆ ಒಂದು ಲುಕ್ ಅನ್ನ ನೀವು ಕಂಡದ್ದೇನಂದ್ರೆ ಬಲರಾಜ್ ಸರ್ ಹತ್ರ. ಸೊ ಹಾಗಾಗಿ ಈ ಕ್ಯಾರೆಕ್ಟರ್ ಅವರು ಯಾವ ರೀತಿಯ ಫೀಲ್ ಆದ್ರೂ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಕಾರಣ ಏನಂತಂದ್ರೆ ಆ ಪಾತ್ರಗೆ ಜೀವ ತುಂಬಿದ ನಂತರ ಸಿನಿಮಾ ಬೇರೆ ಲೆವೆಲ್ಗೆ ಹೋಯ್ತು. ಸೊ ಹಾಗಾಗಿ ತುಂಬಾ ಥ್ಯಾಂಕ್ಸ್ ಸರ್, ನಮ್ಮ ಒಂದು ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ ತಮ್ಮ ಅನುಭವಗಳನ್ನ ಹೇಳ್ಕೊಂಡು ಈಗೆಲ್ಲ ಈಗ ಮಾಡ್ಬೇಕು ಅಂತೇಳಿ ಬೆನ್ನ ಹಿಂದೆ ನಿಂತ್ಕೊಂಡು ನೀವು ಮಾಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ಸೂರಿ ಸರ್ ಕ್ಯಾಮ್ರಾಮ್ಯಾನ್, ನಾವು ಸೀನ್ ಅನ್ನ ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಈ ತರ ಬೇಕು ಸರ್ ಈಗ ಅಂತಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೆ ನೋಡಿ ಇನ್ನೊಂದ್ಸರಿ ಕೇಳಿ ಅಂತೇಳಿ 2-3 ಸರಿ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತೇಳಿ ಒಂದೊಂದು ಸೀನ್ ಅನ್ನ ಸರ್ ಈ ತರ ಬರ್ಬೇಕಂದ್ರೆ ಅದೇ ತರನ ತಕ್ಕೊಟ್ಟಿದ್ದಾರೆ. ಸೊ ಈ ಸಿನಿಮಾ ಏನಾದ್ರೂ ಮುಕ್ತಾಯ ಆಗಿದೆ, ಚೆನ್ನಾಗಿ ಬಂದಿದೆ ಅಂತ ಅನ್ಲಿಕ್ಕೆ ಕಾರಣ ಏನಂದ್ರೆ ಕ್ಯಾಮ್ರಾಮನ್ ಸೂರ್ಯದೇವ್ ಅವರು. ಅವ್ರಿಲ್ಲ ಅಂದ್ರೆ ಈ ಸಿನಿಮಾ ಎಂಡ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅವರಿಗೂ ತುಂಬಾ ಥ್ಯಾಂಕ್ಸ್. ನಂತರ ಹೀರೋ ಒಳ್ಳೆ ಇಂಟೆಲಿಜೆಂಟ್ ಪರ್ಸನ್, ಒಳ್ಳೆ ನಾಲೆಡ್ಜ್ ಇರುವಂತಹ ವ್ಯಕ್ತಿ, ಆಮೇಲೆ ಡೆಡಿಕೇಟ್ ಇದೆ. ಸೊ ಅವರಿಗೆ ಫ್ಯೂಚರ್ ಇದೆ ಅನ್ಕೊಂಡಿದ್ದೀನಿ, ಅವರಿಗೂ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೂ ಇನ್ನೊಂದು ಏನಂದ್ರೆ ಈ ಕಾರ್ಯಕ್ರಮಕ್ಕೆ ವೆರಿ ವೆರಿ ಬೇಸ್ಮೆಂಟ್ ಅಂದ್ರೆ ಈ ಕಾರ್ಯಕ್ರಮದ ರೂವಾರಿ ಮನೋಹರ್ ಸರ್ ಅವರು ಇತಿಹಾಸದ ಪುಟ. ನಾವು ಅವ್ರ ಬಗ್ಗೆ ಮಾತಾಡುವಂತಹ ದೊಡ್ಡ ವ್ಯಕ್ತಿಗಳಲ್ಲ, ಆದ್ರೆ ನಮ್ಮ ಸಿನಿಮಾಗೆ ಸರ್ ಈ ತರ ಬೇಕು ಅಂತ ನಾವು ಕೇಳ್ಕೊಂಡಾಗ ಹುಡುಗರು ಏನೋ ಮಾಡ್ತಾ ಇದ್ದೀರಾ, ಮಾಡಿ ನಿಮ್ಗೆ ಎಷ್ಟು ಬೇಕಾದ್ರೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಎಷ್ಟು ಹಂಬಲ್ ಪರ್ಸನ್ ಅಂದ್ರೆ, ಸುಮಾರು ನಮ್ಮಂತ 100 ಸಿನಿಮಾಗಳನ್ನ ಮಾಡಿದಂತಹ ಡೈರೆಕ್ಟರ್. ನಾನು ಒಂದ್ಸರಿ ಯಾವಾಗ 11-12 ಗಂಟೆ ಆಗಿತ್ತು ಲಿರಿಕ್ಸ್ ಕಳಿಸಿದಾಗ ಕಾಲ್ ಮಾಡಿ ಸಿನಿಮಾ ಹೇಳ್ರಿ ಮೇಲೆ ಏನಾರೆ ಅಂತ ಅಂದ್ರೆ, ನಾವೊಬ್ಬ ಅಪ್ಕಮಿಂಗ್ ಡೈರೆಕ್ಟರ್ ಹೊಸಬ್ರು ಅಂತ ಒಂದು ಲೇಜಿನೆಸ್ ಇರೋದ್ರಲ್ಲಿ ಅವರು ರೆಸ್ಪಾನ್ಸ್ ಮಾಡಿದ್ರು. ಸೊ ಅದಕ್ಕೆ ನನ್ಗೆ ಎಷ್ಟು ಇಷ್ಟ ಆದ್ರೆ ಅಂದ್ರೆ, ಓಹೋ ಈ ಅಂದ್ರೆ ದೊಡ್ಡರಂದ್ರೆ ಈಗಿರ್ತಾರೆ ಏನೋ ಅಂತ ಅವಾಗ
ಅವಾಗ ಅನಿಸಿದ್ದು ಥ್ಯಾಂಕ್ ಯು ಸರ್, ನಿಮ್ಮ ಸಾಂಗ್ಸ್ ನಮ್ಮ ಸಿನಿಮಾಗೆ ಹೇಗ್ ಬೇಕು ಅದೇ ತರನೇ ಕೊಟ್ಟಿದ್ದೀರಾ, ಬಹಳ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಸರ್, ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ಹಾಗೆ ನನಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಆದಂತ ಚಂದ್ರಶೇಖರ್ ಆಗಿರ್ಬೋದು, ಇಲ್ಲ ಕೇಶವಮೂರ್ತಿ ಸರ್ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಹನುಮಂತ, ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಅಲ್ಲಿ ಮನು ಸರ್ VFX ಭಯಪಟ್ಟನು ನಮ್ಮನ್ನ ತುಂಬಾ ಅರ್ಥ ಮಾಡ್ಕೊಂಡು ಬನ್ನಿ ನಿಮ್ಮಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡಿದಂತಹ ಮನು ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ನಂತರ ಶೂಟಿಂಗ್ ಟೈಮ್ ಅಲ್ಲಿ ಮಹಾಂತೇಶ್ ಆಗಿರ್ಬೋದು, ದಾಸಣ್ಣ ಆಗಿರ್ಬೋದು, ಮತ್ತೆ ನಂತರ ಹಲವಾರು ಸ್ನೇಹಿತರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು, ಅವರಿಗೆಲ್ಲ ತುಂಬಾ ಧನ್ಯವಾದಗಳು. ಜೊತೆಯಲ್ಲಿ ನಮ್ಮ ಚಾಮರಾಜ್ ಮಾಸ್ಟರ್ ಏನೋ ನಮ್ಮ ಹೀರೋ ಇದಾರಲ್ವಾ, ಅವರ ಅಲ್ಲೇನೆ ಕಲ್ತು ಬಂದಿರುವಂತವ್ರು, ಸೊ ಅವರು ಬಂದಿದ್ದಾರೆ, ಥ್ಯಾಂಕ್ ಯು ಸರ್. ನಂತರ ಸೂರ್ಯ ಚಿಕನ್ ಸರ್ ಬಗ್ಗೆ ನನ್ನ ಕಡೆಯಿಂದ ಹೆವಿ ಟಾರ್ಚರ್ ಆಗಿದೆ ಅನ್ಸುತ್ತೆ, ಕಾಲ್ ಮಾಡೋದು ಮಾತಾಡೋದು, ಮಲ್ಲಿ ಇದೀನಿ ಟೆನ್ಷನ್ ತಗೋಬೇಡಿ, ನಾನು ಮಾಡ್ಕೊಡ್ತೀನಿ ಅಂತೇಳಿ ಈ ಕಾರ್ಯಕ್ರಮನ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಸರ್, ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ ಯು. ನಂತರ ಇನ್ನ ಎಲ್ಲರಿಗೂ ಹೇಳಿದೀನಿ, ಇನ್ನು ಬಂದ ಕಾರ್ಯಕ್ರಮ ಬಂದಂತಹ ಮಾಧ್ಯಮ ಮಿತ್ರರಿಗೂ, ನನ್ನ ಸ್ನೇಹಿತರಿಗೂ ಥ್ಯಾಂಕ್ ಯು. ಬಂದು ಇವತ್ತಿನ ಜನರೇಷನ್ ಯಂಗ್ಸ್ಟರ್ಸ್ ಏನಿದ್ದಾರೆ, ಎಲ್ಲಾ ತಂದೆ ತಾಯಿಗಳು ನನ್ನ ಮಗ ಏನಾದ್ರೂ ಚೆನ್ನಾಗಿ ಅಚೀವ್ ಮಾಡಬೇಕು, ಇಲ್ಲ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಕನಸು ಕಾಣ್ತಾ ಇರ್ತಾರೆ. ಆದ್ರೆ ಮುಂದೆ ತನ್ನ ಮಕ್ಕಳು ಹೇಗಾಗ್ತಾರೆ, ಕನಸು ಏನಾಗಿರ್ತಾ, ಅವ್ರ ಹಣ ಬರೀ ಹೇಗಿದೆ ಅಂತ ಗೊತ್ತಿರಲ್ಲ. ಅವರು ಓದ್ಲಿಕ್ಕಂತ ಹೋಗ್ತಾರೆ, ಏನೋ ಅನ್ಕೊಳ್ತಾರೆ, ನಾವ್ ಹಿಂಗಿರ್ಬೇಕು, ಈ ತರ ಆಗ್ಬೇಕು ಅಂತೇಳಿ. ಅಚಾನಕ್ ಗೊತ್ತಿಲ್ಲದೆ ನಡೆಯುವಂತದ್ದೇ ಐತಲ್ವಾ, ಅದನ್ನೇ ವಿಧಿ. ಜೀವನದಲ್ಲಿ ನಾವು ಎಲ್ಲ ಪ್ರತಿಯೊಬ್ಬರಿಗೂ ಯಂಗ್ಸ್ಟಾರ್ ಇವತ್ತೇನ್ ಜನರೇಷನ್ ಇದೆ ಅವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂತ ಸಿನಿಮಾನೇ ವಿಧಿ ಸಿನಿಮಾ. ಯಾರು ಕನ್ಸ್ ಕಂಡಿರಲ್ಲ, ನಾವ್ ಹಿಂಗಾಗ್ತೀವಿ, ಈಗ ಹೋಗ್ತೀವಿ ಈ ತರ ಅಂತೇಳಿ. ಸೊ ಅದು ಹೋಗ್ತಾ ಇರುತ್ತೆ, ನಾವು ಅನ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಒಂದು. ಅದನ್ನ ಈ ಕಥೆಯಲ್ಲಿ, ಈ ಸಿನಿಮಾದಲ್ಲಿ ತೋರಿಸಿದೀನಿ. ಆಮೇಲೆ ಇನ್ನೊಂದೇನಂದ್ರೆ 2 ವಿಶೇಷತೆಗಳನ್ನ ಈ ಸಿನಿಮಾದಲ್ಲಿ ನಾವು ಕಾಣಬಹುದು. ಒಂದೇನಂದ್ರೆ ಈ ಸಿನಿಮಾದಲ್ಲಿ ವಿಲನ್ ಮತ್ತೆ ಹೀರೋಗಳ ಮಧ್ಯೆ ಯಾವುದೇ ಮುಖಾಮುಖಿ ಆಗಲ್ಲ, ಅಲ್ಲಿ ಅವರ ಮಧ್ಯೆ ಸಂಭಾಷಣೆನೇ ಇರಲ್ಲ. ಆದ್ರೆ ವಿಲನ್ ಹೀರೋನ್ ಸಾಯಿಸ್ತಾನ. ಎಲ್ಲ ಸಿನಿಮಾಗಳಲ್ಲಿ ಹೀರೋಗಳು ಹಿರಿಯನ್ನು ಭೇಟಿ ಆಗ್ತಾ ಇರ್ತಾರೆ, ಮುಖಾಮುಖಿ ಆಗ್ತಾ ಇರ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ಬಂದು ಹೀರೋ ಮತ್ತೆ ವಿಲನ್ ಮಧ್ಯೆ ಸಂಭಾಷಣೆ ಇರಲ್ಲ, ಒಬ್ಬರಿಗೊಬ್ರು ಮುಖನ ನೋಡಲ್ಲ, ಹೀರೋ ವಿಲನ್ ನೋಡಲ್ಲ, ವಿಲನ್ ಹೀರೋನ್ ನೋಡಲ್ಲ. ಅವ್ರ ಮಧ್ಯೆ ನಡೆಯುವಂತಹ ಫೈಟ್ ಇದು ಒಂದು. ನಂತರ ಲಾಸ್ಟ್ 20 ಮಿನಿಟ್ಸ್ 20 ನಿಮಿಷ ಯಾವುದೇ ಸಂಭಾಷಣೆ ಇಲ್ಲದೆ ಕತೆ ಎಂಡ್ ಆಗುತ್ತೆ, ನೋ ಡೈಲಾಗ್. ಸೊ ಈ ಒಂದು 2 ನಾವು ವಿಶೇಷವಾಗಿ ಈ ಸಿನಿಮಾದಲ್ಲಿ ಅಳವಡಿಸಿದ್ದೀನಿ. ಒಂದು ಮೊಳಕಾಲ್ಮೂರು, ಬಳ್ಳಾರಿ, ರಾಯದುರ್ಗ, ಅನಂತಪುರ, ಹೊಸಪೇಟೆ, ಸುಂಡೂರು ಈ ಕಡೆಲ್ಲ ಶೂಟ್ ಮಾಡಿದ್ದೀನಿ ಸರ್. ಚಿತ್ರದುರ್ಗ ಭಾಗನೂ ಮಾಡಿದ್ದೀನಿ. ಸಾಂಗ್ ಬಂದು 3 ಸಾಂಗ್ ಸರ್, ಒಂದು ರೆಕಾರ್ಡಿಂಗ್ ಸಾಂಗ್ ಸರ್. ನೀವು ಸಿನಿಮಾ ಡೈರೆಕ್ಟ್ ಮಾಡಿದ್ರಲ್ಲ, ಹೌದು. ಇದಕ್ಕಿಂತ ಬಿಫೋರ್ ಆಗಿ ಚಕ್ರಾಧಿಪತಿ ಅಂತ ಹೇಳಿ ಫಸ್ಟ್ ಸಿನಿಮಾ ಸರ್, ಅದು ಡೈರೆಕ್ಷನ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಕೆಲವು ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗೆಲ್ಲ ವರ್ಕ್ ಮಾಡಿದ್ದೀನಿ ಸರ್. ಇದು 2ನೇ ಸಿನಿಮಾ ನಂದು. ಪ್ರೀತಿ ಮಧ್ಯೆ ವಿಧಿ ಯಾಕೆ ಸರ್? ಇವತ್ತು ಯಂಗ್ಸ್ಟರ್ಸ್ ಏನಿದೆ ಅಂತಂದ್ರೆ, ಯಾರನ್ನು ನಾನು ಓದಕ್ ಹೋದಂತ ಸಮಯದಲ್ಲಿ, ಇಲ್ಲ ಬೇರೆ ಕಡೆ ಎಲ್ಲಿ ಹೋದಾಗ ನಾನು ಲವ್ ಮಾಡ್ತೀನಿ ಅಂತ ಯಾರು ಅನ್ಕೊಂಡು ಹೋಗಿರಲ್ಲ ಸರ್. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಚಾನಕ್ ಅವ್ನು ಹೋಗ್ತಾನೆ, ಯಾವುದೋ ಒಂದು ಹುಡುಗಿನ ಇಷ್ಟಪಡ್ತಾನೆ, ಅವರು ಮಧ್ಯೆ ಲವ್ ಆಗುತ್ತೆ. ಅಲ್ಲಿ ಕೆಲವು ಕಾರಣಗಳಿಂದ ನಾವು ಒಂದಾಗಬೇಕು, ನಾವು ಚೆನ್ನಾಗಿರ್ಬೇಕು, ನನ್ಗೆ ಹುಡುಗಿ ಬೇಕು ಅಂತ ಬಯಸಿ ಅವ್ನು ಹೋಗ್ತಾನೆ. ಆದ್ರೆ ಅಲ್ಲಿ ಅವ್ರು ಅಂದ್ಕೊಂಡಾಗ ಆಗಲ್ಲ ಸರ್. ಇವತ್ತು ನಾವು ಅಂದ್ಕೊಂಡಾಗ ಆಗಿದ್ರೆ ನಾವ್ ಯಾಕೆ ಹಿಂಗಿರ್ತಿದ್ವಿ ಸರ್? ಇವೆಲ್ಲ ಹಿಂಗಿರ್ತಿದ್ವಿ ನಾವು. ಸರ್ ಕಾಲ್ಪನಿಕ ಆದ್ರೂ ಸಹಿತ ನೈಜ ಕಥೆ ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆಗಳು ಸರ್. ನನ್ನ ಜೀವನದಲ್ಲಿ ಆಗಿರುವಂತದ್ದಲ್ಲ, ನನ್ನ ಕಣ್ಣಾರೆ ನೋಡಿರುವಂತ ಕೆಲವು ಘಟನೆಗಳು ನಾನು ನೋಡಿದ್ದೀನಿ ಸರ್. ಇಲ್ಲ ಲವ್ ಫೇಲ್ಯೂರ್ ಸರ್, ಇಲ್ಲಿ ಲವ್ ಫೇಲ್ಯೂರ ಇಲ್ಲ ಸಕ್ಸಸ್ ಏನಾಗುತ್ತೆ ಅನ್ನೋದನ್ನ ನೀವೇ ನೋಡಿ ಹೇಳ್ಬೇಕು ಸರ್, ಆಯ್ತಾ? ಹೆಂಗ್ ಕನ್ವೆ ಮಾಡಿದ್ರೆ ಲಾಸ್ಟ್ 20 ನಿಮಿಷ ಮಾತಿಲ್ಲ ಅಂತೀರಾ ಸರ್? ಅದೇ ಈಗ ನಾನು ಹೇಳಿದ್ರೆ ನಿಮ್ಗೆ ಸಸ್ಪೆನ್ಸ್ ಏನ ಅನಿಸುತ್ತೆ, ನೀವು ನೋಡ್ಬೇಕು ತಾನೆ, ನೀವು ನೋಡಿ ನಮ್ಗೆ ಹೇಳ್ಬೇಕು ಹೇಗೆ ಇಟ್ಟಿದ್ದೀನಿ ಅನ್ನೋಂಥದ್ದು. ಈಗ 20 ನಿಮಿಷನ ನಾನು ಆಡಿಯನ್ಸ್ ಕುಂದಿಸೋದು ಅದು ದೊಡ್ಡ ಚಾಲೆಂಜ್ ಸರ್ ನನಗೆ. ಅಲ್ಲಿ ಫೈಟ್ ಇದೆ ಸರ್. ಈಗ ಏನಂದ್ರೆ ಒಂದು ಫೈಟ್ ಏನ್ ತೋರಿಸಿದ್ದೀನಿ ಅಂದ್ರೆ, ಒಬ್ಬ ಹುಡುಗನಿಗೆ ಲವ್ ಆಗಿರ್ಬೋದು, ಇಲ್ಲ ಯಾವ್ದೋ ಒಂದು ಎನರ್ಜಿ ಇತ್ತು ಅಂದ್ರೆ ಅವ್ನು ಏನ್ ಬೇಕಾದ್ರೂ ಮಾಡಬಲ್ಲ. ಹುಡುಗಿಗೋಸ್ಕರ ಫೈಟ್ ಮಾಡ್ತಾನೆ, ಇಲ್ಲಿ ಲವ್ಗೋಸ್ಕರ ಫೈಟ್ ಮಾಡ್ತಾರೆ, ಕೆಲವರು ತಂದೆ ತಾಯಿಗೋಸ್ಕರ ಫೈಟ್ ಮಾಡ್ತಾರೆ, ಕೆಲವರು ಕೆಲವು ಕಾರಣಗಳನ್ನ ಫೈಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಅದರಿಂದ ಎನರ್ಜಿ ಬೂಸ್ಟ್ ಇದ್ರೆ ಮಾತ್ರ ಮಾಡಬಲ್ಲ ಅಷ್ಟೇ. ಏನಕ್ಕೆ 79 days ಶೂಟ್ ಆಗಿದ್ದು
ಸರ್ ಆಕ್ಚುಲಿ ಮಾಡ್ತಾ ಹೋದಾಗ ಕತೆ ಎಲ್ಲ ಒಂದು ಕಾನ್ಫಿಡೆನ್ಸ್ ಕೊಡ್ತೆ ಸರ್, ಚೆನ್ನಾಗಿ ಬರ್ತಾ ಇದೆ ಅಂತೇಳಿ. ಅದಕ್ಕೆ ಇಲ್ಲ ಸರ್ ಟೆನ್ಷನ್ ತಗೋಬೇಡಿ, ನಿಧಾನಕ್ಕೆ ಮಾಡೋಣ, ನನಗೆ ಈ ತರ ಬೇಕು ಅಂತೇಳಿ ತಗೊಂಡ್ ಮಾಡಿರುವಂತ ಸರ್. ಬಟ್ ನೈಟ್ ಶೂಟ್ ಮಾಡಿದ್ವಿ. ಆ ನೈಟ್ ಶೂಟ್ ನಮಗೆ ಸ್ವಲ್ಪ ಲೇಟ್ ಆಗ್ತಾ ಹೋಯ್ತು ಸರ್. ಇಲ್ಲಿ ಆಕ್ಚುಲಿ ಅದ್ರ ಕೆಳಗಡೆ ಒಂದು ಕ್ಯಾಪ್ಷನ್ ಕೊಟ್ಟಿದ್ದೀನಿ ಸರ್, ಹೆಣ್ಣಿಂದ ಕವನ ಹೆಣ್ಣಿಂದ ಕದನ ಅಂತೇಳಿ. ಆಕ್ಚುಲಿ ಅದು ನಿಮ್ಗೆ ಪ್ಲೇ ಮಾಡಿದ್ರೆ ಚೆನ್ನಾಗಿತ್ತು. ವಿಧಿ ಅನ್ನುವಂಥದ್ದು ಏನ್ ಕೊಟ್ಟೆ ಅಂತಂದ್ರೆ, ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರುವಂತ ಕತೆ ಒಂದು ಹುಡುಗಿ ಮತ್ತೆ ಹುಡುಗನ ಮಧ್ಯೆ. ಆದ್ರೆ ಇಲ್ಲಿ ಅಚಾನಕ್ಕಾಗಿ ಯಾವುದನ್ನು ಅವ್ರು ಅನ್ಕೊಂಡಿರಲ್ಲ ಸರ್. ನಾನು ಲವ್ ಮಾಡ್ತೀನಿ, ಮನೆಯಲ್ಲಿ ಏನೋ ಫೇಸ್ ಮಾಡ್ತೀನಿ, ನಾನು ಹುಡುಗಿ ಕರ್ಕೊಂಡು ಹೋಗ್ತೀನಿ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಅದಕ್ಕೆ ಏನ್ ಶೂಟಬಲ್ ಅಂತ ಅನ್ಕೊಂಡು ಕೆಲವೊಂದು 4-5 ಫೈನಲ್ ಮಾಡಿ ಅದರಲ್ಲಿ ವಿಧಿ ಅಂತ ಫೈನಲ್ ಮಾಡಿದೆ ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಹಾಗೆ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕೂಡ ನನ್ನ ಶುಭ ಹಾರೈಕೆಗಳು. ಇವತ್ತೊಂದು ಸಿನಿಮಾ ಮಾಡೋದು ಕಷ್ಟದ ವಿಚಾರವೇ. ಸಿನಿಮಾ ಮಾಡಿ ಆದ್ಮೇಲೆ ಬಿಡುಗಡೆ ಅದು ಒಂದು ಹಂತ, ಪ್ರಚಾರ ಅದೊಂದು ಹಂತ, ಹೀಗೆ 3 ಹಂತದಲ್ಲಿ ನಿರ್ಮಾಪಕನಾದವನು ಜೊತೆಗೆ ನಿರ್ದೇಶಕರು ಹಲವಾರು ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಇದು ಎಲ್ಲ ಸಿನಿಮಾ ನಿರ್ಮಾಪಕ ನಿರ್ದೇಶಕರದು ಕತೆ ಇದೇನೆ. ಈ ವಿಧಿ ಚಿತ್ರಕ್ಕೆ ಸಂಗೀತ ಮಾಡೋದಕ್ಕೆ ನನ್ನ ಹತ್ರ ನಮ್ಮ ಮಲ್ಯಣ್ಣ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಬಂದಾಗ ನನ್ನ ಕರ್ತವ್ಯ ಸಾಧ್ಯ ಆದಷ್ಟು ಒಳ್ಳೆ ಹಾಡುಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಎಲ್ಲ ಸ್ಥಳೀಯ ಗಾಯಕರು, ಅಜಯ್ ವಾರ್ಯರು ಕೂಡ ಹಾಡಿದ್ದಾರೆ, ಉಳಿದಂತೆ ಎಲ್ಲ ಹೊಸ ಗಾಯಕರು ಹಾಡಿದ್ದಾರೆ. ವಿಶಾಖ ನಾಗಲಾಪುರ, ಆಮೇಲೆ ಅಭಿಷೇಕ್ ಎಲ್ಲ ಹಾಡಿದ್ದಾರೆ. ನಮ್ಮ ಒಂದು ಈ ಚಿತ್ರದಲ್ಲಿ ಹಾಡುಗಳನ್ನ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಮಲ್ಯಣ್ಣ ಅವರು. ನಾಯಕ ನಟ ಕೂಡ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅದಕ್ಕೆ ನಾನು ಇಷ್ಟೇ ಹೇಳೋದು, ಜಾಸ್ತಿ ಮಾತಾಡಲ್ಲ, ಯಶಸ್ಸು ಕೋರ್ತೇನೆ, ಒಳ್ಳೇದಾಗ್ಲಿ. ಇವರು ತೊಡಗಿಸಿಕೊಂಡಂತಹ ಒಂದು ಪ್ರಯತ್ನಕ್ಕೆ ಗೆಲುವು ಸಿಗಲಿ. ಹಾಗೆಯೇ ನಮ್ಮ ಸುರೇಶ್ ಚಿಕ್ಕಣ್ಣ ಅವರಿಗೂ ಧನ್ಯವಾದ ಹೇಳ್ತೀನಿ, ಈ ಒಂದು ಆಡಿಯೋವನ್ನ ತಗೊಂಡಿದ್ದಕ್ಕೆ. ಇವತ್ತು ಯಾವ ಸಿನಿಮಾ ಬಂದ್ರು ಆಡಿಯೋ ಅದೊಂದು ಹಂತ, ಆಡಿಯೋವನ್ನ ಸೇಲ್ ಮಾಡೋದು. ಹಾಗಾಗಿ ಸುರೇಶ್ ಚಿಕ್ಕಣ್ಣ ಅವರಿಗೆ ನನ್ನ ಧನ್ಯವಾದಗಳು ಸರ್. ಹಾಗೆಯೇ ಮಲ್ಯಣ್ಣ, ನಿಮ್ಮ ಪ್ರಯತ್ನ ಚೆನ್ನಾಗಿದೆ. ನಿರ್ಮಾಪಕರು ನಿಮ್ಮ ಒಂದು ಸಪೋರ್ಟ್ ನಿರ್ದೇಶಕರಿಗೆ, ಅದರಿಂದಾಗಿ ಒಂದು ಸಿನಿಮಾ ಆಯ್ತು. ಹಾಗಾಗಿ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಸುರೇಶ್ ಚಿಕ್ಕಣ್ಣವರಿಗೂ ಮತ್ತೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ನಾಯಕಿಗೂ ಕೂಡ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಅದರಲ್ಲಿ ಪೂರ್ತಿ ಅಭಿನಯ ಪ್ರಧಾನ. ಅಲ್ಲಿ ಒಂದು ಫೈಟಿಂಗ್ ಸೀನ್ ಆದ್ಮೇಲೆ ಆ ಸ್ಟ್ರಗಲ್ ತಪ್ಪಿಸ್ಕೊಂಡು ಹೋಗೋ ಅದು ಬಹಳ ಕುತೂಹಲಕಾರಿಯಾಗಿತ್ತು. ಹಾಗಾಗಿ ಅದಕ್ಕೆ ಯಾವ ತರ ಮ್ಯೂಸಿಕ್ ಮಾಡಬೇಕು ಅಂದ್ರೆ ಒಂದು ನಮ್ಮ ಅನುಭವದಿಂದ ಎಲ್ಲ ಇವೆಲ್ಲ ಏನಾಗುತ್ತೆ ಅಂದ್ರೆ, ನಾವು ಇಷ್ಟು 37 ವರ್ಷದಿಂದ ಮ್ಯೂಸಿಕ್ ಮಾಡಿ ಆಮೇಲೆ ಬೇರೆ 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 ಸಂಗೀತ ನಿರ್ದೇಶಕರು ಯಾವ್ಯಾವ ತರ ಮಾಡ್ತಾರೆ, ಯಾವ್ಯಾವ ಸನ್ನಿವೇಶದಲ್ಲಿ ಯಾವ್ಯಾವ ರೀತಿಯಲ್ಲಿ ಅವರು ಮಾಡ್ತಾರೆ, ಅದೆಲ್ಲ ನಮ್ಗೆ ಪಾಠಗಳು. ನಮ್ಮ ಹಿರಿಯರು ಗುರುಗಳ ಸಮಾನರಾದಂತ ಸಂಗೀತ ನಿರ್ದೇಶಕರುಗಳೆಲ್ಲ ಮಾಡಿದ್ದೇನೆ ನಾವು ಮತ್ತೆ ಮಾಡ್ತೀವಿ. ಹಾಗಾಗಿ ಸೈಲೆಂಟ್ ಸಿನಿಮಾದಲ್ಲಿ, ಸೈಲೆಂಟ್ ಜಾಗದಲ್ಲಿ ಮ್ಯೂಸಿಕ್ ಮಾಡೋದು ನಿಜಕ್ಕೂ ಸವಾಲು. ಯಾಕಂದ್ರೆ ಅವರು ಮಾತಾಡಲ್ಲ, ನಾವು ಮಾತಾಡ್ಬೇಕು, ನಾವು ವಾದ್ಯದ ಮೂಲಕ, ಇನ್ಸ್ಟ್ರೂಮೆಂಟ್ ಮೂಲಕ ಮಾತಾಡ್ಬೇಕು. ಅದು ನಮ್ಮ ಅನುಭವದಿಂದ ನಾನು ಮಾಡಿದ್ದೀನಿ. ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಈ ಸಿನಿಮಾಕ್ಕೆ ಪಾತ್ರ ಸಿಗೋದಕ್ಕೆ ಕಾರಣ ನಮ್ಮ ಸೂರ್ಯದೇವ, ನಮ್ಮ DOP. ಈ ಹಿಂದೆ ಅವ್ರ ಜೊತೆ ಒಂದು 2-3 ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೆ. ಈಗೊಂದು ಈ ವಿಧಿ ಸಿನಿಮಾ ಅಂದ್ಬಿಟ್ಟು ಮೊಳಕಾಲ್ಮೂರಲ್ಲಿ ನಡೀತಾ ಇದೆ ಸರ್, ನೀವು ಬನ್ನಿ ಅಂತ ಹೇಳಿದ್ರು.
ವಿಶೇಷವಾಗಿ ಈ ಸಿನಿಮಾಕ್ಕೆ ಒಪ್ಕೊಂಡಿದ್ದು ಮತ್ತೆ ಹೋಗಿದ್ಕೂ ಕಾರಣ ಉತ್ತರ ಕರ್ನಾಟಕದ ಭಾಗ, ಚಿತ್ರದುರ್ಗ, ಮೊಳಕಾಲ್ಮೂರು ಅಂತಂದ್ರೆ ಅದು ಆಲ್ಮೋಸ್ಟ್ ಆಲ್ ಆಂಧ್ರನೇ. ಅಲ್ಲಿ ಮಾತುಗಳು ಬಹಳ ವಿಶೇಷ ಮತ್ತೆ ವಿಚಿತ್ರ. ಕನ್ನಡ, ತೆಲುಗು, ತಮಿಳು ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಅದ್ರದ್ದು ಆ ಸ್ಲ್ಯಾಂಗ್ ಕೇಳೋದಕ್ಕೇನೆ ಬಹಳ ಸಂತೋಷ ಆಗುತ್ತೆ. ಒಂದೊಂದು ರೀತಿ ವಿಚಿತ್ರವಾಗಿದೆ ಅದು. ನನಗೆ ಸಿನಿಮಾ ಮಾಡೋ ನಿಟ್ಟಿನಲ್ಲಿ ಸ್ಥಳಗಳನ್ನ ನೋಡೋದು ಕೂಡ ಕುತೂಹಲ, ವಿಶೇಷ. ಮತ್ತೆ ನಮ್ಮ ಯಾವ ಸಿನಿಮಾಗಳು ಕೂಡ, ಕನ್ನಡ ಆಗ್ಲಿ, ತೆಲುಗಾಗ್ಲಿ, ತಮಿಳಾಗ್ಲಿ, ಯಾವ ಸಿನಿಮಾಗಳು ಕೂಡ ಹೀರೋಗಳು ಮಾಡಿರೋದು ಮತ್ತೆ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗೋದಕ್ಕೆ ಕಾರಣ ಉತ್ತರ ಕರ್ನಾಟಕದ ಭಾಗನೇ. ಆ ಭಾಗದ ಜನ ಸಿನಿಮಾನ ಮಾಡಬೇಕು ಅನ್ನೋ ಕನಸು ಕಟ್ಟಿ ಕನಸನ್ನು ಸಾಕಾರ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಆ ಪ್ರಯತ್ನದಲ್ಲಿ ಮಲ್ಲಿ, ಅರುಣ್ ಮತ್ತೆ ಈ ರೀತಿ ಅನೇಕ ಚಿತ್ರದ ಕನಸನ್ನ ಕಟ್ಟಿರೋ ಜೀವಗಳಿದ್ದಾರೆ. ಅರುಣ್ ತಾಯಿ ನನಗೆ ಗೊತ್ತಿರೋ ಹಾಗೆ ಇವರು ಬಟ್ಟೆ ಒಗೆಯೋ ಕೆಲಸ, ಇಸ್ತ್ರಿ ಮಾಡೋ ಕೆಲಸ. ಇಸ್ತ್ರಿ ಮಾಡೋ ಒಂದು ಕುಟುಂಬದಿಂದ ಹಿನ್ನೆಲೆಯಿಂದ ಬಂದಿರಂತಹ ಇವರು ಒಂದು ಸಿನಿಮಾವನ್ನ ಕನಸು ಕಾಣೋದಿದೆಯಲ್ಲ, ಕನಸು ಕಾಣೋ ನಿಟ್ಟಿನಲ್ಲಿ ಆ ಕನಸನ್ನ ನನಸು ಮಾಡೋದಕ್ಕೆ ಮಲ್ಲಿ ಮತ್ತೆ ಅವನ ಸ್ನೇಹಿತರು, ಈ ಆದರ್ಶ, ಒಂದು ದೊಡ್ಡ ತಂಡನೇ ಇದೆ ಅಲ್ಲಿ ಮೊಳಕಾಲ್ಮೂರಲ್ಲಿ. ಆ ಸ್ಥಳೀಯವಾಗಿ ಅವರೆಲ್ಲ ಜೊತೆಲಿ ನಿಂತು ಮಾಡೋದಿದೆಯಲ್ಲ, ಆ ವಿಚಾರದ ಮುಂದೆ ನಾವು ಮಾಡ್ಬೇಕಾ ಬೇಡವಾ, ಇಷ್ಟೊಂದೆಲ್ಲ ಸಿನಿಮಾ ಮಾಡಿದೀವಿ ಅಂತನ್ನೋ ಪ್ರಶ್ನೆ ನಮಗ್ ಕಾಡ್ಲಿಲ್ಲ, ನನಗೆ ಯಾವತ್ತೂ ಕಾಡಲ್ಲ. ಅಂತ ವಿಚಾರದಲ್ಲಿ ನನಗೆ ಮನೋಹರ್ ಸರ್ ಕೂಡ ಬಹಳ ಮೀರು ವ್ಯಕ್ತಿತ್ವನ ನನಗೆ ಕಾಣಿಸ್ತಾ ಇರ್ತದೆ ಯಾವಾಗ್ಲೂ. ವಿಧಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಯಾಕೆ ಹೇಳ್ತಿದ್ದೀನಿ, ನಾನು ಡಬ್ಬಿಂಗ್ ಅಲ್ಲಿ ನೋಡಿದಾಗ ಸಿನಿಮಾ ಸೂಕ್ಷ್ಮತೆಗಳನ್ನ ಪಡ್ಕೊಂಡಿದೆ. ಇಲ್ಲಿ ಅರುಣ್ ಹೀರೋ ಎಲಿಮೆಂಟೇ ಅವನು ಅರುಣ್. ಮತ್ತೆ ಅವರ ತಂದೆ ತಾಯಿ ಪ್ರೋತ್ಸಾಹ ನೀಡಿದ್ದು ಸೂರ್ಯದೇವ, ಮತ್ತೆ ಸೂರ್ಯ, ಮತ್ತೆ ನಾನು, ಮತ್ತೆ ಅರುಣ್ ಸರ್, ಮನೋಹರ್ ಸರ್, ಮತ್ತೆ ನಮ್ಮ ಸೂರಿ ಚಿಕ್ಕಣ್ಣವರು, ಸಿರಿ ಮ್ಯೂಸಿಕ್. ಈ ಭಾಗದವರಾದ್ರು ಆ ಭಾಗವನ್ನ ಯಾಕೆ ನಾವು ಇಷ್ಟಪಟ್ಟಿದ್ದೀವಿ ಅಂತಾರೆ, ಇವರ ಒಳಗಡೆ ಇರುವಂತ ಸತ್ಯ ಮತ್ತೆ ಅವರ ವಸ್ತುನಿಷ್ಠವಾದಂತಹ ಕರ್ತವ್ಯನ ನಿರ್ವಹಿಸಿರೋದು. ಇದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು, ಮಾಡಿದ್ದೀವಿ, ಸಂತೋಷ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅರುಣ್, ಶಾಕುಂತಲಾ ಹೆಸರು ಬಹಳ ಚೆನ್ನಾಗಿದೆ. ಮತ್ತೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಚಾಮರಾಜ್ ಸರ್, ಸೂರಿ ಸರ್, ಸೂರ್ಯದೇವ, ಥ್ಯಾಂಕ್ ಯು ಸೂರ್ಯ ಸರ್. ಎಲ್ಲರಿಗೂ ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ವಿಧಿ, ನಮ್ಮ ಮಲ್ಲು ಹೆಸರು ವಿಧಿ ಮಲ್ಲು ಅಂತಾನೆ ಇಟ್ಕೊಂಡಿದ್ದೀನಿ. ಅವ್ರು ಚೆನ್ನಾಗಿ ಪ್ರಶ್ನೆ ಕೇಳಿದ್ರು, ಪ್ರೀತಿ ಮತ್ತೆ ಪ್ರೇಮ ನಡುವೆ ವಿಧಿ ಯಾಕೆ ಅಂತ. ಚೆನ್ನಾಗೈತೆ ಅದೊಂದ್ ರೀತಿ, ಅದೇ ಒಂದು ಕಂಟೆಂಟ್ ಅದು. ನಿಜಕ್ಕೂ ಸಂತೋಷ ಆಯ್ತು. ಮತ್ತೆ ಆ ಊರಿನಿಂದ ಮೊಳಕಾಲ್ಮೂರು ಒಂದ್ ರೀತಿ ಯಾರಿಗೂ ಸಲ್ಲದ ಒಂದು ಊರು ಅದು. ಆ ಊರಿನಿಂದ ಮೇನ್ ರೋಡ್ ಬಂದು, ಮೇನ್ ರೋಡ್ ಅಲ್ಲಿ ಬಸ್ ಹಿಡಿದು ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋದು ಇದೆಯಲ್ಲ, ಅದು ನಿಜಕ್ಕೂ ಎದೆಗಾರಿಕೆ ಮತ್ತೆ ಧೈರ್ಯ. ಮತ್ತೆ ನಾನು ನಿಜವಾಗ್ಲೂ ಸಾಧಿಸಿದ್ದೀನಿ ನೋಡಿ ಅಂತಂತ ತೋರ್ಸೋದಕ್ಕೆ ಇಷ್ಟು ದೂರ ಬರೋದು ಇದೆಯಲ್ಲ, ಅದಕ್ಕೆ ನಿಜಕ್ಕೂ ಶ್ಲಾಘನೀಯ. ಅದಕ್ಕೆ ಎಲ್ಲರ ಕಡೆಯಿಂದ ಚಪ್ಪಾಳೆ ಸಿಗಬೇಕು. ಇಡೀ ಪ್ಯಾಕೇಜ್ ಸಂತೋಷದ ವಿಚಾರ. ಇನ್ನು ನಾನು ಈ ಸಿನಿಮಾದಲ್ಲಿ ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ. ನಾನು ಯಾರಿಗೂ ಹೊಡೆಯಲ್ಲ ಬಡಿಯಲ್ಲ, ನನ್ನ ತಮ್ಮನೇ ಎಲ್ಲಾ ಕೆಲಸನ ಮಾಡ್ತಾನೆ, ನನ್ನ ಮಗನೇ ಎಲ್ಲಾ ಕೆಲಸನ ಮಾಡ್ತಾನೆ. ನಾವು ಸ್ವಲ್ಪ ಹೊಡೆಯೋದು ಬಡಿಯೋದ್ರಿಂದ ದೂರ ಆಗ್ಬಿಟ್ಟಿದೀವಿ. ಅಕಸ್ಮಾತ್ ಹೊಡೆಯೋದು ಬಡಿಯೋದೇನೋ ಅವಕಾಶ ಬಂದ್ರೆ ಪಕ್ಕದಲ್ಲಿರೋರಿಗೆ ವಹಿಸ್ಬಿಡ್ತೀವಿ. ನಾನ್ ಹೊಡೆದ್ರೆ ವಿಲನ್ ಅಂತ ಅನ್ಸ್ಕೊಳ್ಳಲ್ಲ, ಆ ಪಕ್ಕದ ಕೈಲಿ ಹೊಡಿಸಿ, ಅವಾಗೊಂದು ಗತ್ತಿರ್ತದೆ, ನಾನು ಗತ್ತಲ್ಲಿ ಉಳ್ಕೊಳ್ಬೋದು ಅಂತ. ಹೀಗೆ ನಾನು ಸುಮಾರು 1 ವಾರ 8 ದಿವಸ ಸಿನಿಮಾ ಮಾಡಿದೆ ಮೊಳಕಾಲ್ಮೂರಲ್ಲಿ. ಬಹಳ ವಿಶೇಷವಾದಂತಹ ಅನುಭವ ಸಿಕ್ತು ನನಗೆ. ಥ್ಯಾಂಕ್ಸ್ ಇಡೀ ಟೀಮ್ಗೆ. ನನಗೆ ಮನೋಹರ್ ಸರ್ ಬಗ್ಗೆ ನಾನೀಗ ಮಾತಾಡ್ಬೇಕು. ಕೊನೆಯದು, ಮನೋಹರ್ ಸರ್ ನನಗೆ ಯಾವಾಗಲೂ ಬಹಳ ಒಂದ್ ರೀತಿ ವಿಶೇಷವಾಗಿ ಕಾಣಿಸ್ತಾ ಇರ್ತಾರೆ. ಇತ್ತೀಚೆಗೆ ನಾನು ಸರ್ ಇಬ್ರು ಒಂದು ರುದ್ರಾಭಿಷೇಕ ಅಂತ ಒಂದು ಸಿನಿಮಾ ಮಾಡಿದ್ವಿ. ಮಾಡಿದ್ರೆ ಸುಮಾರು ಒಂದು 8-10 ದಿವಸ ಜೊತೆಲೆ ಕೆಲಸ ಮಾಡಿದ್ವಿ, ಜೊತೆಲೇ ಇದ್ವಿ. ಆಗ ಅವರ ಪ್ರೀತಿ, ವಿಶ್ವಾಸ, ಮತ್ತೆ ಅವ್ರಿಗಿರೋ ಸ್ಪಷ್ಟತೆ, ನಿರ್ದಿಷ್ಟತೆ, ಕರ್ತವ್ಯ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ ಎಲ್ಲವೂ ಬಹಳ ನಂಗೆ ಚೆನ್ನಾಗಿ ಸಿಕ್ತು. ನನ್ನ ಮೊದಲ ಸಿನಿಮಾ 1996ನೇ ಇಸ್ವಿಯಲ್ಲಿ ಶೂಟ್ ಆಗಿದ್ದು ನೋಡುಬಾ ನಮ್ಮೂರ ಅಂತ.
ಆ ಸಿನಿಮಾದ ಸಂಗೀತ ನಿರ್ದೇಶಕರು ಮನೋಹರ್ ಸರ್. ಆ ಸಿನಿಮಾವನ್ನ ನಿರ್ದೇಶನ ಮಾಡಿದವರು NR ನಂಜುಂಡೇಗೌಡರು. ಸಿನಿಮಾ ಹೀರೋ ಬಂದು ಕುಮಾರ್ ಗೋವಿಂದ್ ಅವರು. ಸೊ ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರ ಅವರೆಲ್ಲ ಇದ್ರು. ದೊಡ್ಡ ಸಿನಿಮಾ. ಆ ಸಿನಿಮಾದ ಹಾಡುಗಳೆಲ್ಲ ಸೂಪರ್ ಹಿಟ್ ಹಾಡುಗಳು. ಅದ್ರಲ್ಲಿ ಇವತ್ತಿಗೂ ಇವರ ಸಂಗೀತ ಮತ್ತೆ ಸಾಹಿತ್ಯ ಯಾವತ್ತು ನನಗೆ ಅಂದ್ರೆ ಈ ಪರಂಪರೆ ಹಂಸರೇಖ ಸರ್ ಥಾಟ್ ಆಫ್ ಸ್ಕೂಲ್ ಇಂದ ಬಂದರಂತ ಎಲ್ಲರ ಒಂದು ಪರಂಪರೆ ಹೆಂಗಿದೆ ಅಂತಂದ್ರೆ ಪ್ರಕೃತಿ ಮತ್ತೆ ಮನುಷ್ಯ ಮತ್ತೆ ಪ್ರೀತಿ, ಪ್ರಕೃತಿ ಮತ್ತೆ ಪ್ರೀತಿ ಇವುಗಳನ್ನೇ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅದರಲ್ಲಿ ಒಂದು ತುಂಬಾ ಇಷ್ಟ ಆಗಿತ್ತು ಸರ್ ನನಗೆ. ನೋಡುಬ ನಮ್ಮೂರದಲ್ಲಿ ನೋಡುಬಾ ನಮ್ಮೂರ ನೋಡುಬಾ ಹೂವಂತ ಮನ್ಸೋರ ಚಿಂತಿಯ ಬಿಡಿಸೋರ ಚಂದಾದ ಊರ ನೋಡುಬ. ಚಿಂತಿಯ ಬಿಡಿಸೋರ ಚಂದಾದ ಊರ ನೋಡುಬಾ ನಮ್ಮೂರ ನೋಡುಬಾ ಅಂತ. ಆ ಸಿನಿಮಾ ನನ್ನ ಮೊದಲನೇ ಸಿನಿಮಾದ ಸಂಗೀತ ನಿರ್ದೇಶಕರು ಮನೋಹರ್ ಸರ್. ಸರ್ ಇದೇ ಸರ್ ವಿಧಿ. 1996ನೇ ಇಸ್ವಿಯಿಂದ 2025ರ ಇಸ್ವಿಯಲ್ಲಿ ನಾನು ಸರ್ ಇಬ್ರು ಜೊತೆಲಿ ಕೂತಿದ್ದೀವಿ, ಜೊತೆಲಿ ಕೆಲಸ ಮಾಡಿದ್ದೀವಿ. ಬಹುಶಃ ಇದನ್ನ ವಿಧಿ ಅಂತ ಹೇಳ್ಬೋದು ಸರ್. ಇದನ್ನೇ ಸರ್. ಇಲ್ಲ ಸರ್, ಪ್ರಶ್ನೆ ಕೇಳಕ್ ರೆಡಿ ಆಗ್ತಿದ್ರೆ ನೀವೇ ಆನ್ಸರ್ ಮಾಡ್ಕೊಂಡು ಹೋಗ್ಬಿಟ್ಟು ಪ್ರಶ್ನೆಗಳೇ ಇಲ್ದಂಗ ಹೌದು ಸರ್. ವಿಧಿಯ ನಾಟಕ ಸರ್. ಹಾಗಾಗಿ ಇವತ್ತು ಕೂಡ ನಾನು ಮತ್ತೆ ಇದೇ ರೇಣುಕಂಬದಲ್ಲಿ ಮೊದಲನೇ ಪತ್ರಿಕಾಗೋಷ್ಠಿ ಮಾಡಿದ್ದು ನಾನು. ಇದೇ ಇದರಲ್ಲಿ ವರ್ಧನ ಸಿನಿಮಾಕ್ಕೆ ನಾನು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದು. ಸೊ ಇದೆಲ್ಲ ವಿಧಿನೇ ಸೇರ್ಕೊಂಡಿರ್ತದೆ. ಸೊ ಇದಕ್ಕೆ ನೀವೆಲ್ಲರೂ ಸಹಕರಿಸಿದ್ದೀರಿ ಪ್ರೀತಿಯಿಂದ. ಇಷ್ಟು ವರ್ಷಗಳು 10 ವರ್ಷ ಆಯ್ತು ನಾನು ಸಿನಿಮಾಗೆ ಬಂದು. ಸೆಕೆಂಡ್ ಎಂಡಿಂಗ್ಸ್ ಅಲ್ಲಿ 10 ವರ್ಷದ ಈ ದಿನದಲ್ಲಿ, ಈ ಒಂದು ದಿನದಲ್ಲಿ ಕೂರೋದಕ್ಕೆ, ವೇದಿಕೆ ಮೇಲೆ ಕೂರೋದಕ್ಕೆ, ಇವ್ರ ಜೊತೆಲ್ಲ ಕೆಲಸ ಮಾಡೋದಕ್ಕೆ ಮಾಧ್ಯಮ ಮಿತ್ರರು, ಪ್ರೇಕ್ಷಕರು, ನಿರ್ಮಾಪಕರು, ನಿರ್ದೇಶಕರು ಇವರೆಲ್ಲರೂ ಸಹಕರಿಸಿದ್ದಾರೆ. ಇದೆಲ್ಲದಕ್ಕೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅದೇ ರೀತಿ ಮೊಳಕಾಲ್ಮೂರಿನಂತ ಒಂದು ಊರಿನಿಂದ ಮೂಲೆ ಊರು ನೀವು ಮ್ಯಾಪಲ್ಲಿ ಹುಡುಕೋದು ಮೂಲೆಗೆ ಹೋಗ್ಬಿಡುತ್ತೆ. ಅದು ಪಕ್ಕದಲ್ಲಿ ಒಂದು 16 ಕಿಲೋಮೀಟರ್ 20 ಕಿಲೋಮೀಟರ್ ಬಿಟ್ರೆ ಬೇರೆ ರಾಜ್ಯದ ರಾಜಧಾನಿ ಸಿಗುತ್ತೆ, ಅಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಸಿಗುತ್ತೆ. ಅಲ್ಲಿ ಅಷ್ಟರ ಮಟ್ಟಿಗೆ ಇವರು ಮೂಲೆ ಊರು. ಆ ಮೂಲೆ ಊರಿಂದ ಇಂಥ ಒಂದು ಸಾಧನೆ ಮಾಡಿದ್ದಾರೆ. ನಿಜಕ್ಕೂ ನಿಮ್ಮೆಲ್ಲರ ಸಹಕಾರ, ಪರ್ಸನಲ್ ಆಗಿ ಇದನ್ನ ವೈಯಕ್ತಿಕವಾಗಿ ತಗೊಂಡು ಇದನ್ನ ಹೆಚ್ಚು ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ತಮ್ಮೆಲ್ಲ ಕೇಳ್ಕೊಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಾನು ಶಕುಂತಲಾ ಅಂತ. ಈ ಮೂವಿಯಲ್ಲಿ ನಾನು ನಂದಿನಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಕಾಲೇಜಿಂದ ಲವ್ ಆಗುತ್ತೆ. ಸೊ ಆ ಟೈಮಲ್ಲಿ ಲವ್ ಆದಾಗ ಇವರು ಕಾಲೇಜ್ ಬಿಟ್ಟು ಮನೆ ಬಿಟ್ಟು ಹೋದಾಗ ಸಮಾಜನ ಯಾವ ತರ ಎದುರಿಸ್ತಾರೆ, ಸಮಾಜ ಇವರನ್ನ ಯಾವ ತರ ನೋಡುತ್ತೆ, ಜೀವನ ಕಟ್ಕೋತಾರ ಇಲ್ಲ ಸೋತ್ ಬರ್ತಾರ ಅಂತ ಒಂದು ಸ್ಟೋರಿನ ತುಂಬಾ ಚೆನ್ನಾಗಿ ಡೈರೆಕ್ಟರ್ ಸರ್ ಬರ್ದ್ಬಿಟ್ಟು ಅದನ್ನ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಇಂಥ ಒಂದು ಮೂವಿಲಿ ನನ್ಗೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಆಮೇಲೆ ಬಾಲರಾಜ್ ವಾಡಿ ಸರ್ ನನಗೆ ಸೀನ್ಗಳಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಹೇಳ್ಕೊಟ್ಟಿದ್ದಾರೆ. ಅವರಿಂದ ನಾನು ಕಲ್ತಿರೋದು ತುಂಬಾ ಇದೆ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ನನ್ನ ಎಲ್ಲ ಕೋಸ್ಟಾರ್ಗಳು ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಕ್ಯಾಮ್ರಾಮನ್ ಸೂರಿ ಸರ್ ಕೂಡ ತುಂಬಾ ಹೇಳ್ಕೊಡ್ತಾ ಇದ್ರು, ಈ ತರ ಮಾಡ್ಬೇಕು, ಈ ತರ ಇರ್ಬೇಕು ಅಂತ. ಲುಕ್ ವೈಸ್ ಎಲ್ಲ ತುಂಬಾ ಹೇಳ್ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಮೂವಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಅಂದ್ರೆ 20 to 25 days ಅಲ್ಲಿ ಮುಗಿಯುತ್ತೆ ಅಂತ ಹೇಳಿ 73 days ಏನೋ ಮೂವಿ ಮಾಡಿದ್ರು. ಸರ್ ಯಾಕೆ ಇಷ್ಟೊಂದು ಲಾಂಗ್ ಆಗ್ತಾ ಇದೆ ಯಾಕೆ ಅಂತ ಕೇಳಿದ್ರು, ಏನಿಲ್ಲ ಮೇಡಮ್ ಎಲ್ಲ ವಿಧಿ ಅಂತಾನೆ ಹೇಳೋರು. ಸೊ ಆತರ ಎಲ್ಲ ನಡೀತಾ ಇತ್ತು. ಬಟ್ ತುಂಬಾ ಇಷ್ಟಪಟ್ಟು ಮೂವಿ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲ ಸಹಕಾರ ನಮ್ಗೆ ಬೇಕು ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ, ವಿಧಿ ಇದರಲ್ಲಿ 3 ಹಾಡುಗಳಿದೆ, ಜೊತೆಗೆ ಒಂದು ಬಿಟ್ಟು ಸಾಂಗು ಇದೆ. ತುಂಬಾ ಅದ್ಭುತವಾಗಿ, ಎಷ್ಟು ಚೆನ್ನಾಗಿ ಸಂಯೋಜನೆ ಅಂದ್ರೆ ಮನೋಹರ್ ಸರ್ ಅದ್ಭುತವಾಗಿ ಮಾಡಿದ್ದೀರಾ. ಮೊದಲನೇದಾಗಿ ಮಲ್ಲಿ ಇದು 2ನೇ ಸಿನಿಮಾ ನಮ್ಮ ಸಿರಿ ಮ್ಯೂಸಿಕ್ ಕೊಡ್ತಾ ಇರೋದು. ಮೊದಲನೇ ಸಿನಿಮಾ ತುಂಬಾ ಚೆನ್ನಾಗಿ ಹೋಯಿತು, ಚಕ್ರಾಧಿಪತಿ. 2ನೇ ಸಿನಿಮಾ ವಿಧಿ ಅಂತ ಬಂದಾಗ ಹೀರೋ ಅಂತ ಕರ್ಕೊಂಡು ಬಂದ್ರು ಇವ್ರನ್ನ. ನಾನು ಹೇಳಿದೆ ಇವರು ಹೀರೋನ ಅಂತ. ಇಲ್ಲ ಸರ್, ಸಬ್ಜೆಕ್ಟು ಹೀರೋನ ಕೇಳ್ತು, ಇವರೇ ಹೀರೋ, ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಇವರು ಹೇಗೆ ಅಂತ ಹೇಳಿದಾಗ, ಇಲ್ಲ ಚಾಮರಾಜ್ ಸರ್ ಅವ್ರ ಗರಡಿಯಲ್ಲಿ ಬೆಳೆದಿದ್ದಾರೆ, ಅವರು ಗರಡಿಯಲ್ಲಿ ಡ್ಯಾನ್ಸ್ ಗೀನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಹೇಳಿದ್ರು. ಸೊ ಚಾಮರಾಜ್ ಸರ್ ನಿಮ್ಮ ಗರಡಿಯಲ್ಲಿ ಬೆಳೆದಿರೋಂಥ ಹುಡುಗ. ಅದಾದ್ಮೇಲೆ ಟ್ರೈಲರ್ ತೋರಿಸಿದಾಗ
ಅಲ್ಲಿ ಬಲರಾಜ್ ಸರ್ ಬಂದರು. ನಾನು ಮೊನ್ನೆ ಲಾಸ್ಟ್ ಟೈಮು ಬಲರಾಜ್ ಸರ್ದು ಯಾವುದೋ ಒಂದು OTTಗೆ ಸಿನಿಮಾ ಕೊಡೋಕೆ ಹೋದಾಗ ಇದ್ದಕ್ಕಿದ್ದಂಗೆ ಬಲರಾಜ್ ಸರ್ ನೋಡಿದ ತಕ್ಷಣ ಅವರು ಆಪೋಸಿಟ್ ಪರ್ಸನ್ 1-2-3 ಲಕ್ಷ ಜಾಸ್ತಿನೇ ಹೇಳ್ಬಿಟ್ರು. ಸೊ ಅಂದ್ರೆ ಆ ನಟನಲ್ಲಿ ಅದ್ಭುತ ಕರಗತ ಮಾಡಿಕೊಂಡು ಬಲರಾಜ್ ಸರ್ ತುಂಬಾ ಅದ್ಭುತವಾಗಿ ನಟನಲ್ಲಿ ಮುಂದೆ ಇದ್ದೀರಿ. ಇವಾಗ ನೆಕ್ಸ್ಟ್ ಬಾಲಿವುಡ್ ಕಲ್ತ್ಬಿಡ್ತದೆ, ಅಲ್ಲಿ ಹೋಗ್ಬೇಡಿ, ದಯವಿಟ್ಟು ಇಲ್ಲೇ ನಮ್ಮ ಸ್ಯಾಂಡಲ್ವುಡ್ ಅಲ್ಲೇ ಇರಿ. ಸೊ ಯಾಕಂದ್ರೆ ಅಂತ ಅದ್ಭುತ ನಟನೆ ನಿಮ್ಮ ಕರಗತ ಮಾಡ್ಕೊಡ್ತಾ ಇದೀರಿ. ಸೊ ಹಾಗೆ ಮತ್ತೆ ನಮ್ಮ ಕ್ಯಾಮ್ರಾಮ್ಯಾನ್ ತುಂಬಾ ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಸಾಂಗು, ಆ ಆಂಗಲ್ಸ್, ಅದ್ ನೋಡಿದಂತೂ ಸೂರ್ಯವರ್ಧನ್ ವೆರಿ ಗುಡ್. ಅದು ತುಂಬಾ ಚೆನ್ನಾಗಿದೆ, ತುಂಬಾ ಕಣ್ಣಿಗೆ ಮಂದಂಜಿಸ್ತದೆ. ವಿಧಿ ಆಟ. ಸೊ ಮೇಡಮ್ ನೀವು ಚೆನ್ನಾಗಿ ಮಾಡಿದಿರಿ, ಎಲ್ಲರೂ ಚೆನ್ನಾಗಿ ಮಾಡಿದಿರಿ. ಮಲ್ಲಿ ಆಲ್ ದಿ ಬೆಸ್ಟ್. ಇನ್ನೊಂದಷ್ಟು ನಿಮ್ಗೆ ಒಳ್ಳೆ ಸಿನಿಮಾಗಳು ಸಿಗ್ಲಿ, ಒಳ್ಳೆ ಸಿನಿಮಾಗಳು ಬರಲಿ, ನಿಮ್ಮ ಡೈರೆಕ್ಷನ್ ಅಲ್ಲಿ ತುಂಬಾ ಒಳ್ಳೆ ಸಿನಿಮಾಗಳು ಬರಲಿ. ಸೊ ಈ ಹಾಡುಗಳು ಸಿರಿ ಮ್ಯೂಸಿಕ್ ಅಲ್ಲಿ ಸಿಗುತ್ತೆ, ನೋಡಿ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಸೊ ಅವಾಗ ಇನ್ನೊಂದು ಹೊಸದಾಗಿ ಏನೋ ತಿಳ್ಕೊಳ್ಳೋ ತರ ಆಗುತ್ತೆ. ನನಗೆ ಅವ್ರ ಮನೇಲಿ 4 ಜನ ಮಕ್ಕಳು ನನ್ನ ಸ್ಟೂಡೆಂಟು. ಇವ್ರ ಮನೇಲಿ ಪ್ರದೀಪ್ ಅಂತ, ರವಿ, ಮತ್ತೆ ನಮ್ಮ ಅರುಣ್, ಮತ್ತೆ ಅಕ್ಕ ತಂಗಿ ಇಷ್ಟು ಜನ ಸ್ಟೂಡೆಂಟು, ಎಲ್ಲ ಒಳ್ಳೆ ಟ್ಯಾಲೆಂಟೆಡ್. ಅದ್ರಲ್ಲೂ ಪಾಪ ಪೇರೆಂಟ್ಸ್ ತಮ್ಮ ತುಂಬಾ ಸಪೋರ್ಟ್ ಮಾಡೋರು, ನನ್ನ ಮಕ್ಕಳನ್ನ ಒಂದು ಒಳ್ಳೆ ಲೆವೆಲ್ ಬೆಳೆಸ್ಬೇಕು, ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕಂತ. ಅವಾಗ ನಂತರ ಬಂದಾಗ ಚಿಕ್ಕ ಮಕ್ಕಳಿಂದ ಬರ್ತಾ ಇದ್ದಾರೆ. ಸ್ಟೆಂಟ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಪ್ರದೀಪ್ ಇರ್ಬೋದು, ಅರುಣ್ ಇರ್ಬೋದು, ರವಿ ಇರ್ಬೋದು. ಜಂಪಿಂಗ್ ನೋಡಿದ್ರೆ ತುಂಬಾ ಇಷ್ಟ ಆಗೋದು. ಆ ಸಮಸ್ಟೇಟ್ ಎಲ್ಲ ತುಂಬಾ ವರ್ಷಗಟ್ಟಲೆ ಕಲಿಬೇಕು, ಒಂದೊಂದು ಮಂತಲ್ಲೇ ರೆಡಿ ಆಗ್ಬಿಡೋದು ಕೆಲವು ಐಟಮ್ಸ್ ಎಲ್ಲ. ಅಷ್ಟು ಚೆನ್ನಾಗಿ ಸ್ಟೆಂಟ್ಸ್ ಮಾಡ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಈ ಮಕ್ಕಳು 3 ಜನ ಅಷ್ಟೇ ಏನಾದ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಸ್ಟೆಂಟ್ಸ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಡ್ಯಾನ್ಸ್ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಮಕ್ಕಳಲ್ಲಿರೋ ಡಿಸಿಪ್ಲಿನ್, ಡೆಡಿಕೇಶನ್ ತುಂಬಾ ಇಷ್ಟ ಆಯ್ತು. ಆ ಟ್ಯಾಲೆಂಟ್ ಅಷ್ಟೇ ಚೆನ್ನಾಗಿದೆ. ಒಳ್ಳೇದಾಗ್ಲಿ, ಈ ವಿಧಿ ಸಿನಿಮಾ ಚೆನ್ನಾಗಿ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅದಕ್ಕೆ ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ ಮಹಾಂತೇಶ್ ಅಂತ ಸರ್ ನನ್ನ ಹೆಸರು. ಈ ಚಿತ್ರದ ಛಾಯಾಗ್ರಾಹಕ, ಈ ಚಿತ್ರಕ್ಕಾಗಿ ನನಗೆ ಅವಕಾಶ ಕೊಟ್ಟಂತ ನಿರ್ದೇಶಕರು ಹಾಗೂ ನಿರ್ಮಾಪಕರಿಗೆ ನನ್ನ ಧನ್ಯವಾದಗಳು. ಫಸ್ಟ್ ಈ ಚಿತ್ರನ ಒಂದು 30 ದಿನದಲ್ಲಿ ಮಾಡಬೇಕು ಅಂತಾನೆ ಪ್ಲಾನ್ ಮಾಡಿದ್ದ ನಿರ್ದೇಶಕರು. ಬಟ್ ಇಲ್ಲಿ ಚಿತ್ರದ ಬಡ್ಜೆಟ್ ಕೊರತೆ ಇದ್ರೆ ಎಲ್ಲ ಚಿತ್ರಗಳಲ್ಲೂ ಬೇಗ ಮುಗಿಸ್ಬೇಕು ಅಂತಾರೆ. ಈ ಚಿತ್ರದ ಬಡ್ಜೆಟ್ ಕೊರತೆ ಇದ್ರೂ ಸಹ 72 ದಿನ ಮಾಡಿದ್ದಾರೆ. ಕಾರಣ ಈ ಚಿತ್ರದ ಕತೆ ಏನಿದೆಯೋ ಅದೇ ರೀತಿ ಬರಬೇಕು ಅನ್ನೋದು ನಿರ್ದೇಶಕರ ಕನಸು. ಬಟ್ ನಾವು ಬಡ್ಜೆಟ್ ಇಲ್ಲ ಅಂತ ಹೇಳಿ ಬೇಗ ಮುಗಿಸಿದ್ರೆ ಅವ್ರು ಅಂದ್ಕೊಂಡಂಗೆ ಸಿನಿಮಾ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಏನೇನ್ ಮಾಡಬೇಕು, ಎಷ್ಟೆಷ್ಟು ಪ್ರಯತ್ನ ಮಾಡಬೇಕು, ಸತಾಯಗತೆ ಎಲ್ಲಾ ರೀತಿ ಸರ್ಕಸ್ಗಳನ್ನು ಮಾಡಿದ್ದಾರೆ ನಿರ್ದೇಶಕರು. ಈ ಚಿತ್ರದ 72 ದಿನ ಶೂಟಿಂಗ್ ಮಾಡೋದಿಕ್ಕೆ ನಿರ್ಮಾಪಕರಿಗೆ ಎಲ್ಲೆಲ್ಲಿಂದ ನೀರು ಬಂತ ಗೊತ್ತಿಲ್ಲ, ಒಟ್ಟಿನಲ್ಲಿ 72 ದಿನ ಮಾಡಿದ್ದಾರೆ. ಅದಾದ್ಮೇಲೆ ಚಿತ್ರನ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡೋದಕ್ಕಂತ ರಸ್ತಾನೆ ಬಂದಿರ್ಬೇಕು ಅವ್ರಿಗೆ. ಒಟ್ಟಲ್ಲಿ ಏನೋ ಪ್ರಯತ್ನ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಚಿತ್ರನ. ಇಲ್ಲಿ ನಿರ್ದೇಶಕರು ತುಂಬಾ ಬುದ್ಧಿವಂತರು. ಯಾರ್ಯಾರನ್ನ ಯಾವ್ಯಾವ ದೃಷ್ಟಿಕೋನದಲ್ಲಿ ಹೇಗ್ ಅಳ್ದಿದಾರೆ ಗೊತ್ತಿಲ್ಲ. ಯಾವ್ಯಾವ ದಿಕ್ಕಲ್ಲಿದ್ರು ಎಲ್ಲರನ್ನು ಅವ್ರಿಗೆ ಯಾವ ದಿಕ್ಕಲ್ಲಿ ಬೇಕು ಆ ದಿಕ್ಕಲ್ಲಿ ಎಳ್ಕೊಂಡ್ ಬಂದಿದ್ದಾರೆ. ಎಲ್ಲರನ್ನು ನಿರ್ಮಾಪಕರಿಂದ ಹಿಡಿದು, ಕಲಾವಿದರಿಂದ ಹಿಡಿದು, ತಂತ್ರಜ್ಞರಿಂದ ಎಲ್ಲರನ್ನು ಅವ್ರಿಗೆ ಹೇಗ್ ಬೇಕು ಆ ರೀತಿ ಅವ್ರ ದಾರಿ ತಂದು ಅವ್ರ ಹತ್ರ ಕೆಲಸ ತಗೊಂಡಿದ್ದಾರೆ. ಎಲ್ಲರಿಗೂ ಇಲ್ಲಿ ಖುಷಿಯಾಗಿ ಹೇಳ್ಕಂತ ಇದ್ದಾರೆ ಅಷ್ಟೇ, ಎಲ್ಲರೂ ಬೇಜಾರಲ್ಲಿ ಇದ್ದಾರೆ. ಆದ್ರೆ ಎಲ್ಲರಿಗೂ ಖುಷಿಯಾಗಿದೆ. ನಿರ್ದೇಶಕರ ಪ್ರಯತ್ನಗಳು ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ನಾನಿದನ್ನೇನು ಬೇಜಾರು ಮಾಡಿ ಹೇಳ್ತಾ ಇಲ್ಲ, ತುಂಬಾ ಖುಷಿಯಿಂದ ಹೇಳ್ತಾ ಇದ್ದೀನಿ. ಅವ್ರ ಪ್ರಯತ್ನ ಇದೆಯಲ್ಲ, ಹೇಗೆ ಎಲ್ಲರನ್ನು ಕಂಟ್ರೋಲ್ ತಗೊಳ್ಳೋದಂತ ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಚಿತ್ರಕ್ಕೆ ಒಳ್ಳೇದಾಗ್ಲಿ, ನಿರ್ಮಾಪಕರು ಒಳ್ಳೇದಾಗ್ಲಿ. ಮುಖ್ಯವಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ ಪಾಪ ಅವರು. ಧನ್ಯವಾದಗಳು. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಈಗ ನಾನು ಏನ್ ಹೇಳ್ಬೇಕಾಗಿದ್ನ ಅದನ್ನೆಲ್ಲರೂ ಒಬ್ಬೊಬ್ರು ಒಂದೊಂದು ಹೇಳ್ಬಿಟ್ಟಿದ್ದಾರೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ವಿಧಿನ ನಾವು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೀವಿ, ಇನ್ ಮುಂದೆ ನಿಮಗ್ ಬಿಟ್ಟಿತ್ತು. ನಿರ್ಮಾಪಕರು ಏನಾಗ್ಬೇಕು ನೀವು? ಮಗ 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 ಪಾತ್ರ ಬಗ್ಗೆ ಮಾತಾಡಿ. ನನ್ ಪಾತ್ರದ ಬಗ್ಗೆ ಹೇಳ್ಬೇಕು, ಅದು ಡೈರೆಕ್ಟರ್ ಹೇಳ್ತಾರೆ. ಯಾಕಂದ್ರೆ ನನ್ ಪಾತ್ರ ನಾನು ಹೇಳ್ದೆ, ನಾನು ಈ ಕತೆ ಸೆಟ್ ಆಗ್ತೇನೋ ಇಲ್ವೋ ಗೊತ್ತಿಲ್ಲ ಅಂತಂದೇಳಿ. ಇಲ್ಲ, ನಾನು ನಿನ್ನ ಒಪ್ಪಿದ್ದೀನಿ, ಈ ಕತೆ ನನಗೆ ನೀನ್ ಸೆಟ್, ಈ ಕತೆ ನೀನೇ ನನಗೆ ಓಕೆ ಆಗೋದು ಅಂತಂದೇಳಿ ಅವ್ರು ಸೆಲೆಕ್ಟ್ ಮಾಡಿದಕ್ಕೆ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಇದ್ರಲ್ಲಿ ನನ್ನ ಪಾತ್ರದ ಬಗ್ಗೆ ಅವ್ರು ಹೇಳ್ತಾರೆ. ಯಾಕಂದ್ರೆ ಅವ್ರು ಏನ್ ಹೇಳಿದ್ರು ನಾನು ಇಲ್ಲ ಅಂತ ಹೇಳಿಲ್ಲ. ಅವ್ರು ಹೇಳಿರೋದನ್ನೆಲ್ಲಾನು ಓಕೆ
ಯಾವುದು ಇಲ್ಲ ಅಂತ ಮಾಡಿದ್ದೀನಿ. ನನ್ನ ಪಾತ್ರದ ಬಗ್ಗೆ ಅವರಿಗೆ ಕೇಳ್ಬೇಕು, ಯಾಕಂದ್ರೆ ನನ್ನ ಪಾತ್ರನ ಅವರು ಆ ಥರ ಕ್ರಿಯೇಟ್ ಮಾಡಿದ್ರಲ್ಲಿ. ಯಾವಾಗಿಂದ ಆಸೆ ಇದು ನಿಮ್ದು? ಇದು ಚಿತ್ರದಲ್ಲಿ ಆಕ್ಟ್ ಮಾಡ್ಬೇಕಂತ ಮೊದಲಿಂದ ಇತ್ತು ಆಸೆ, ಹೆಂಗ್ ಬಂತು ಇದು? ಸರ್ ತುಂಬಾ ವರ್ಷದಿಂದ ಇದೆ. ನಾನು ಚಾಮರಾಜ ಮಾಸ್ಟರ್ ಕ್ಲಾಸಿಗೆ ಬಂದಿದ್ದು 7 ವರ್ಷದ ಹಿಂದ್ಗಡೆ. ಅಲ್ಲಿಂದ ಆಸೆ ಇತ್ತು ಮಾಡ್ಬೇಕಂತಂದು. ಮಾಸ್ಟರ್ ಕೂಡ ಅಷ್ಟೇ ನಮ್ಗೆ ಸುಮಾರು ಸಿನಿಮಾಗಳಿಗೆಲ್ಲ ಕಳಿಸ್ಕೊಟ್ರು, ಡ್ಯಾನ್ಸರ್ ಆಗಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಕೆಲವು ಹೆಸರುಗಳು ನೆನಪಿಲ್ಲ. ಅಲ್ಲಿಂದ ನನಗೆ ಆಸೆ ಜಾಸ್ತಿ ಆಯ್ತು ಮಾಡ್ಬೇಕು ಅಂತ. ಆವಾಗ ಈ ತರ ನಮ್ಮೂರಲ್ಲಿ ಮಾಡ್ತಾ ಇದಾರೆ ಅಂತ ಗೊತ್ತಾದಾಗ ನಾವೆಲ್ಲ ಒಂದು ಟೀಮ್ ಆಗಿ ಈ ಸಿನಿಮಾ ಮಾಡಿದ್ವಿ. ನಾನು ಇವ್ರಿಗೆ ಹೇಳ್ಬೇಕು ಸರ್, ಹೇಳ್ಬೇಕು ನಾನು ಇದೀನಿ, ಬಾ ಧೈರ್ಯವಾಗಿ ಬಾ, ನೀನ್ ನಾನು ನೋಡಕ್ ನಾನೆಲ್ಲ ಮಾಡ್ಕೊಡ್ತೀನಿ ನನ್ನ ಕಡೆಯಿಂದ ಅಂತಂದು ಎಷ್ಟಾಗುತ್ತೋ ಅಷ್ಟು ಹೇಳಿದ್ರು. ನನ್ಗೆ ಮಾತಾಡಕ್ ಆಗ್ತಾ ಇಲ್ಲ. ಒಂದು ಪಾತ್ರ ಕೊಟ್ಬಿಡ್ಬೇಕು. ಅವ್ರು ಮುಂಚೆನೆ ಸಿಕ್ಕಿರ್ಲಿಲ್ಲ ಸರ್. ಪಿಕ್ಚರ್ ತೆಗಿತೀವಿ ನಮ್ಗೆ ಸುಮ್ಮನೆ ಹೇಳ್ತಾ ಇದ್ದೀನಿ. ಓಕೆ ಸರ್. 2007ನೇ ತಾರೀಕಿಗೆ ಬಂದಿದ್ದು ಅಲ್ಲ, 2007ಕ್ಕೆ ನನಗೆ ಸಣ್ಣ ವಯಸ್ಸಿಂದನೂ ನನಗೆ ಬಹಳ ಆಸೆ. ನನಗೂ ಡ್ಯಾನ್ಸ್ ಕಲಿಬೇಕಂತ ಆಸೆ, ನನಗೂ ಸಿನಿಮಾ ಮಾಡ್ಬೇಕಂತ ಒಂದು ಆಸೆ. ಸಿನಿಮಾ ಅಂದ್ರೆ ಗೊತ್ತಿರ್ಲಿಲ್ಲ ನನಗೆ ಡ್ಯಾನ್ಸ್ ಮಾಡ್ಬೇಕಂತ ಬಹಳ ಆಸೆ ಇತ್ತು. ನಮ್ಮ ಮನೆಯವರು ಆ ಥರ ಎಲ್ಲ ಆಡಕ್ ಬಿಡ್ತಿರ್ಲಿಲ್ಲ. ಆಮೇಲೆ ನನಗೆ ಅಲ್ಲಿ ಸಿನಿಮಾ ನಮ್ಮೂರಲ್ಲಿ ಟಿವಿನೂ ಇರಲಿಲ್ಲ, ಬಹಳ ಕಡಿಮೆ ಟಿವಿಗಳೆಲ್ಲ. ನಮ್ಮ ಮನೇಲೂ ಟಿವಿ ಇರಲಿಲ್ಲ. ನಾನೊಂದು ಒಬ್ರ ಮನೇಲಿ ಟಿವಿ ನೋಡಕ್ ಹೋಗ್ತಾ ಇದ್ದೆ. ಅವಾಗ ನನ್ಗೆ ಆಸೆ ಬಂತು, ನನಗೂ ಕೂಡ ಮಾಡ್ಬೇಕು ಅನ್ನೋದೊಂದು ಆಸೆ ಬಂತು. ಆಮೇಲೆ 2006ರಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಅಂದ್ರೆ ನಮ್ಮ ಮಕ್ಕಳಿಗೆ ಡ್ಯಾನ್ಸ್ ಕಲ್ಸಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದು. ಅವಾಗ ನಮ್ಗೆ ಬಹಳ ಕಷ್ಟ ಆಗೋಯ್ತು, ಬಾಡಿಗೆ ಕಟ್ಕೊಂಡು ಮಕ್ಕಳಿಗೆ 4 ಜನ ಮಕ್ಕಳನ್ನ ಇಟ್ಕೊಂಡು ಮಾಡಕ್ ಕಷ್ಟ ಆಗೋಯ್ತು. ನಾನು ಆಮೇಲೆ ವಾಪಸ್ ಊರಿಗೆ ಹೋಗ್ಬಿಟ್ಟೆ. ಅದು 4 ಜನ ಮಕ್ಕಳಿಗೂ ಕೂಡ ನಮ್ಗೆ ಚಾಮರಾಜ ಮಾಸ್ಟ್ರಿಂದನೇ ನಾನು ಡ್ಯಾನ್ಸ್ಗೆ ಕಲ್ಸಿದ್ದು ಕೂಡ. ಅವ್ರು ಬಹಳ ಸಪೋರ್ಟ್ ಮಾಡಿದ್ರು. ₹1 ಫೀಸು ಕೂಡ ಇಸ್ಕೊಳ್ಳಿಲ್ಲ ನಮ್ಮ ಹತ್ರ, ಕಳ್ಸಮ್ಮ ಅಂತಂದು ಹೇಳಿದ್ರು. ಅವ್ರು ಕರ್ಕೊಂಡು ಡ್ಯಾನ್ಸ್ ಕಲಿಸಿದ್ರು. ಅದಾದ್ಮೇಲೆ ನಾನು ಕೊರೋನಾ ಬಂತು. ಕೊರೋನಾ ಟೈಮಲ್ಲಿ ಊರಿಗೆ ಹೋಗ್ಬಿಟ್ಟೆ. ನನ್ಗೆ ಡ್ಯಾನ್ಸ್ ಕಲಿಬೇಕನ್ನೋ ಇಷ್ಟ ಐತೆ, ಸಿನಿಮಾ ಮಾಡ್ಬೇಕನ್ನೋ ಇಷ್ಟನೂ ಐತೆ. ಆದ್ರೆ ಊರ್ ಕಡೆ ಹೋಗ್ಬಿಟ್ಟೆ. ಮತ್ತೆ ಈ ಕಡೆ ಬರಕ್ ಕಷ್ಟ ಆಗೋಯ್ತು. ನಾನು ಇಲ್ಲೇ ಯಾಕೆ ಮಾಡ್ಬಾರ್ದು ಅಂತ ಅನ್ಕೊಂತಿದ್ದೆ. ಅಷ್ಟರಲ್ಲಿ ನಮ್ಮ ಡೈರೆಕ್ಟರ್ ಬಂದ ನಮ್ಮ ಹತ್ರಕ್ಕೆ. ಇವ್ರು ನಮ್ಮ ಆಸೆ ನೆರವೇರಿಸ್ಬಿಟ್ರು ಲಾಸ್ಟ್ಗೆ. ಇವ್ರಿಗೂ ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ನನಗೆ ಇಷ್ಟ ನಿಮ್ಗೆ ಮಾತಾಡಕ್ ಬರೋದು. ಈಗ ಅಷ್ಟು ಕಷ್ಟಪಟ್ಟು ಜೀವನ ಕಟ್ಕೊಂಡಿದ್ದೀರಾ, ಈಗ ಪ್ರೊಡಕ್ಷನ್ ಅಂತ ಮಾಡ್ತಾ ಇದ್ರೆ ಹೆಂಗ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ? ಬಹಳ ಕಷ್ಟನೇ ಪಟ್ಟು ಇದು ಮೇಡಮ್ ಅವ್ರದು, ಬಹಳ ಕಷ್ಟನೇ, ತುಂಬಾ ಕಷ್ಟಪಟ್ವಿ. ಇವತ್ತಿನ ಈ ಪ್ರೆಸ್ ಮೀಟಿಗೂ ನಿಮ್ಮ ಅಂದಾಜ್ ಮೀರಿ ಖರ್ಚಾಗಿದೆ. ಹೌದು, ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಅದು ದೇವರು ದೊಡ್ಡವನಿದ್ದಾನೆ. ನಾನು ಇಷ್ಟು ಆಗುತ್ತೆ, ನಾನು ಇಲ್ಲಿ ಬರ್ತೀನಿ, ನಾನು ಈ ತರ ಮಾಡ್ತೀನಿ ಅನ್ನೋದು ನನ್ನ ಕನ್ಸಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ. ಅದ್ರದ್ದು ನೋವು ಕಷ್ಟ ಎಲ್ಲ ನನ್ಗೆ ಗೊತ್ತದು, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಅದು ತುಂಬಾ ಇದೆ ಮೇಡಮ್, ಹೇಳಕ್ ಕಷ್ಟ ಆಗುತ್ತೆ. ಅದೇ ಹೇಳ್ತೀನಿ ಮೇಡಮ್, ಅದು ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಅದನ್ನ ಹೇಳ್ಕೋಬಾರ್ದು, ಯಾಕಂದ್ರೆ ಇದನ್ನ ಎಲ್ಲರೂ ನೋಡ್ತಾರೆ, ಅದು ಒಳಗಿಂದ ಯಾರು ನೋಡೋದಿಲ್ಲ. ಅಷ್ಟೇ. ಖರ್ಚು ಮಾಡಿದ್ರೆ ಎಲ್ಲ ಆಯ್ತು. ಹೌದು ಸರ್. ಮಗನ್ ತೆರೆ ಮೇಲೆ ನೋಡಿದ್ರಿ, ಹೌದು. ಏನನ್ನಿಸ್ತು? ನನಗೆ ಬಹಳ ಖುಷಿ ಆಯ್ತು ಸರ್, ನನಗೆ ಬಹಳ ಖುಷಿ ಆಯ್ತು. ನನ್ ಕಣ್ಣಲ್ಲಿ ನೀರು ಬಂತು. ನನ್ನ ಮಗನ ನಾನು ಈ ತರ ನೋಡ್ಬೇಕನ್ನೋ ಆಸೆ ಕೂಡ ನನಗಿತ್ತು. ನಾನು ನಿಮ್ ಪಕ್ಕದಲ್ಲಿ ಹೌದು, ನಾನು ಐರನ್ ಮಾಡ್ತಾ ಇದ್ದೆ ಸರ್ ಮೇಡಮ್. ಸದ್ಯಕ್ಕೆ ಇವಾಗ ಏನು ಮಾಡೋದಿಲ್ಲ. ನಾವು ನಮ್ಮ ಮನೆಯವರು ನಾವೆಲ್ಲ ಊರ್ ಕಡೆ ಹೋಗ್ಬಿಟ್ವಿ. ನಾವಲ್ಲೇ ಊರಲ್ಲಿ ಇದ್ದೀವಿ ಮೇಡಮ್ ಅವ್ರೀಗ. ಈಗ ನಾವು ಹೊಸದಾಗಿ ಹೊಲ ಮಾಡ್ಬೇಕಂತಿದ್ದೀವಿ. ನಮ್ದು ಹೊಲ ಐತೆ, ಬೋರ್ ಹಾಕ್ಸಿದೀವಿ. ಬೋರ್ ಎಲ್ಲ ಹಾಕ್ಸ್ಬಿಟ್ಟು ಈಗ ಹೊಲ ಬೇರೆ ಏನಾದ್ರು ಫಸಲು ಇಡ್ಬೇಕಂತ. ಇಲ್ಲ, ಇಷ್ಟು ವರ್ಷ ನಾವು ಇಲ್ಲೇ ಕೆಲಸ ಮಾಡಿದ್ದು. ಹೌದು. ನಮ್ದು ಇದೇ ಮೇಡಮ್, ಮೇಲಾಗಿ ಇದೇ ಇರುತ್ತಲ್ಲ, ಹಳ್ಳಿ ಅಂದ್ಮೇಲೆ ಹೊಲ ಮನೆ ಇದೇ ಇರುತ್ತೆ. ಅದನ್ನ ಮತ್ತೆ ನಿಮ್ಮ ತರ ದುಡ್ಡಿರೋರಿಗೆ ತಗೊಂಡ ಕೊಟ್ರೆ ಯಾರಾದ್ರೂ ದುಡ್ಡು ಕೊಟ್ಟೆ ಕೊಡ್ತಾರೆ. ಅದೆಲ್ಲ ದುಡ್ಡು ತಂದು ಸಿನಿಮಾಗೆ ಹಾಕಿದ್ವಿ. ಮೊಳಕಾಲ್ಮೂರು ಅಂತಂದೇಳಿ, ಚಿತ್ರದುರ್ಗ ಡಿಸ್ಟಿಕ್. ಇಲ್ಲ ಹಂಗಂತಂದೇನಿಲ್ಲ, ಎಲ್ಲ ಇದೆ. ಆದ್ರೂ ಕೂಡ ಅದ್ರ ಕಷ್ಟ ಅದಕ್ಕೆ ಇದೇ ಇರುತ್ತಲ್ಲ, ಅದ್ರದ್ದು ನಮಗೆ ಯೋಚನೆ ಮಾಡಿ ಮಾಡಿದೀನಿ. ನಮ್ಮ ಯಜಮಾನ್ರು ಇದ್ದಾರೆ. ನಮ್ಮ ಯಜಮಾನ್ರಿಂದಾನೆ ಅವ್ರಿಗೆ ನನಗೆ ಇಷ್ಟು ಮಾತಾಡಿದ್ರೆ ಮನೆಯವ್ರು ಇಷ್ಟು ಮಾತಾಡಕ್ ಆಗಲ್ಲ, ಮಾತಾಡಲ್ಲ ಅವರು. ಅದು ದುಡ್ಡಿನ ಸಮಸ್ಯೆ ಎಲ್ಲ ನಮ್ಮ ಯಜಮಾನ್ರೆ ನೋಡ್ಕೊಂಡಿದ್ದು. ರಾತ್ರಿ ಜಗಳ ಮಾಡ್ತಿದ್ವಿ, ಬೆಳಿಗ್ಗೆ ಮತ್ತೆ ದುಡ್ಡು ತಂದು ಕೊಡ್ತಿದ್ರು. ರಾತ್ರಿಗೆ ಮತ್ತೆ ಜಗಳ ಮಾಡ್ತಿದ್ದೆ, ಮತ್ತೆ ಬೆಳಿಗ್ಗೆ ದುಡ್ಡು ತಂದು ಕೊಡ್ತಿದ್ರು. ಇವತ್ತು 1 ಲಕ್ಷ ಕೊಡ್ರಿ ಸಾಕಂದ್ರೆ ಕೊಡೋರು ಆಯ್ತು, ಇಲ್ಲಿ ಕೊಡಲ್ಲ ಅಂತ ಹೇಳ್ತಿದ್ರು. ಸರಿ ಆಯ್ತು ಅಂತ ಹೇಳ್ತಿದ್ದೆ. ಮತ್ತೆ ಡೈರೆಕ್ಟರ್ ಬಂದು ಮತ್ತೆ ಅಕ್ಕ ಇನ್ನೂ 1 ಲಕ್ಷ ಬೇಕು ಅಂತಿದ್ರು. ತಿರ್ಗಾ 1 ಲಕ್ಷಕ್ಕೆ ರಾತ್ರಿ ಜಗಳ ಮಾಡ್ತಿದ್ದೆ, ಮತ್ತೆ ಬೆಳಿಗ್ಗೆ 1 ಲಕ್ಷ ಕೊಡ್ತಿದ್ರು. ಹಾ ಸರ್, ಮಾಡಿ. ಕಡೆಗೂ ಡ್ಯಾನ್ಸ್ ಆಡಿದ್ರ
ಇವರು ನಮ್ಮ ಜೊತೆಯಲ್ಲಿ ಮಾತಾಡುವಾಗ ಅಂದ್ರೆ ತಮ್ಮ ಇಂಟ್ರೆಸ್ಟ್ ಹೇಳ್ತಾ ಇದ್ರು. ನನ್ನ ಆಸೆ ಚಿಕ್ಕವಳಿಂದ ನಾನು ಡ್ಯಾನ್ಸ್ ಮಾಡ್ಬೇಕು ಅನ್ಕೊಂಡೆ, ನನಗೆ ಸಿನಿಮಾ ಅಂದ್ರೆ ಬಹಳ ಆಸೆ, ಅದಕ್ಕೋಸ್ಕರ ನನ್ನ ಮಕ್ಕಳನ್ನ ಬೆಂಗಳೂರು ಕರ್ಕೊಂಡು ಹೋಗಿದ್ದೀನಿ, ಬೆಂಗಳೂರಲ್ಲಿ 4 ಜನಕ್ಕೆ ಇಲ್ಲಿ ಬಿಟ್ಟಿದ್ದೀನಿ, ಚಾಮರಾಜ ಸರ್ ಹತ್ರ ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಆಯ್ತು ಬನ್ನಿ ಯಾಕ ನೋಡೋಣ ಕರ್ಕೊಂಬರ್ರಿ ಅಂದಾಗ ಯಾವ್ದೋ ಒಂದು ಹಬ್ಬದಲ್ಲಿ ನನಗೆ ಪರಿಚಯ ಮಾಡ್ಕೊಟ್ಟಿದ್ದೀರೋಗ. ನೋಡಿದ್ಮೇಲೆ ಆಕ್ಚುಲಿ ನಾವು ಅನ್ಕೊಂಡೇ ಇರಲಿಲ್ಲ ಈ ಸಿನಿಮಾನ ಇವನ್ನ ಅಕೌಂಟ್ ಮಾಡ್ಬೇಕಂತ ಅನ್ಕೊಂಡಿರ್ಲಿಲ್ಲ. ನಾವು ಬೇರೆ ಸಿನಿಮಾ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು, ಆದ್ರೆ ಅದು ಅಚಾನಕ್ಕಾಗಿ ಅದು ನಿಂತು ಹೋಯ್ತು. ನನ್ನ ಡೈರೆಕ್ಟರ್ ಚಕ್ರಧಾಪತಿ ಅಂತ ಒಂದು ಆಗಲಿ, ಇದಕ್ಕಿಂತ ಬಿಫೋರ್ ಆಗಿದೆ ಸಿನಿಮಾ. ಇವರ ವಿಧಿ ಅಷ್ಟೇ, ಅದು ಹೇಗೆ ಪರಿಚಯ ಆದ್ರೆ ಏನೋ ಗೊತ್ತಿಲ್ಲ. ಅಲ್ಲ ಅದು ಹಣೆ ಬರೋ ನನಗೆ ಗೊತ್ತಿಲ್ಲ, ಪರಿಚಯ ಆಗ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಸ್ನೇಹಿತ ಇನ್ನೊಬ್ಬ ನಾಗರಾಜ್ ಅಂತ ಕುತ್ಕೊಂಡಿದ್ದಾರೆ, ಅವರು ಇವ್ರ ಮನೆಯಲ್ಲಿ ರೂಮ್ ಮಾಡಿದ್ದಾರೆ. ನಾನು ಬೆಂಗಳೂರಿಂದ ಇಲ್ಲ ಬೇರೆ ಕಡೆ ಹೋದ್ರೆ ಅವನ ಫ್ರೆಂಡ್ ಅಂತ ಹೋಗ್ತಾ ಇದ್ದೆ. ಅಲ್ಲಿ ಹೋದಾಗ ಅವ್ರು ನನಗೆ ಪರಿಚಯ ಮಾಡಿದ್ದೆ, ಇಲ್ಲ ಇವ್ರು ಇದಾರಲ್ಲ ಓನರು, ಅವ್ರ ಮಕ್ಕಳನ್ನು ಬೆಂಗಳೂರಲ್ಲಿ ಇದಾರೆ, ಡ್ಯಾನ್ಸ್ ಮಾಡ್ತಾರೆ, ಸಿನಿಮಾದಲ್ಲಿ ಕಳಿಸ್ಕೊಡ್ತಾ ಇದಾರೆ ಅಂತ ಅಂದಾಗ ಪರಿಚಯ ಮಾಡ್ಕೊಂಡಿದ್ದು ಅಷ್ಟೇ. ಇವ್ರನ್ನ ಬೇಕಂತ ನಾನು ಹೋಗಿ ಪರಿಚಯ ಮಾಡ್ಕೊಂಡಿಲ್ಲ, ಮಾತಾಡ್ತಿಲ್ಲ. ಓಕೆ ಸರ್. ಡ್ಯಾನ್ಸ್ ಆಡ್ಸಿದ್ರು ಅವ್ರಿಗೆ, ಡ್ಯಾನ್ಸ್ ಆಡ್ಸಿದ್ರು. ಸರಿ, ಯಾವ ಸಿಗ್ತೀರಾ?